सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। ॐ नमः श्रीपद्मनाभाय हंसरूपधराय च सदानन्दनिमग्नाय हितगोर्गुरुरूपिणे। गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहैः। ॐ शान्ति शान्ति शान्तिः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीहरिं परमानन्दम् उपदेष्टारमीश्वरं व्यापकं सर्वलोकानां कारणं तन्नमाम्यहम्। ॐ श्रीकृष्ण परब्रह्मणे नमः। अदध्यानम् ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम्। अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम् भगवद्गीते भवद्वेषिणीम्। सकलरिगे प्ರಣಾಮಗಳು। ಗೀತಾಚಾರ್ಯ ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಶರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡಿ ಇವತ್ತಿನ ಶ್ರೀಮದ್ ಭಗವದ್ಗೀತೆಯ ಪರಿಚಯಾತ್ಮಕ ಸತ್ಸಂಗವನ್ನು ಪ್ರವೇಶಿಸೋಣ. ಮಹಾಭಾರತ ಯುದ್ಧದ ಪ್ರಸಂಗ. ಕುರುಕ್ಷೇತ್ರದಲ್ಲಿ ಯುದ್ಧಾಕಾಂಕ್ಷಿಗಳಾಗಿ ಕೌರವ ಮತ್ತು ಪಾಂಡವರ ಸೈನ್ಯಗಳು ಎದುರು ಬದಿರಾಗಿ ನಿಂತಿವೆ. ಶ್ರೀಕೃಷ್ಣ ಪರಮಾತ್ಮನ ಸಾರಥ್ಯದಲ್ಲಿ ಮಹಾಬಾಹು ಅರ್ಜುನನ್ ರಥ ರಣಾಂಗಣದ ನಡುವೆ ಪಿತಾಮಹ ಭೀಷ್ಮ ಗುರು ದ್ರೋಣರ ಅವರ ರಥಗಳ ಎದುರಲ್ಲಿ ನಿಂತಿದೆ. ಹಿರಿಯರು, ಗುರುಗಳು ಮತ್ತು ಸ್ವಜನ ಬಂಧು ಬಾಂಧವರು ಅವರೆಲ್ಲರನ್ನೂ ಸಾಯಿಸುವ ಒಂದು ದೃಶ್ಯ ಮತ್ತು ಅದರ ನಂತರ ಏನು ಉದ್ಭವಿಸಬಹುದಾದಂತಹ ಭೀಕರ ದೃಶ್ಯವನ್ನು ವಿಚಾರ ಮಾಡಿಯೇ, ಸ್ಮರಣೆ ಮಾಡಿಯೇ, ಊಹಿಸಿಯೇ ಅರ್ಜುನನ ಪರಿಸ್ಥಿತಿ ಕಠಿಣ ಆಯಿತು. ಅವನಲ್ಲಿ ದುಃಖರೂಪಿ ಹೇಡಿತನ, ಕ್ಲೈಬ್ಯಂ ಜಾಗೃತ ಆಯಿತು. ದಾರಿ ಕಾಣದೆ ದಿಗ್ಮೂಢನಾಗಿ ಭಗವಂತನಿಗೆ ಶರಣಾಗ್ತಾನೆ, ಮಾರ್ಗದರ್ಶನ ಬೇಡ್ತಾನೆ. ಯಚ್ಛ್ರೇಯ ಶಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಯಚ್ಛ್ರೇಯ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಭಗವಾನ್, ನಿಶ್ಚಿತವಾಗಿಯೂ ಶ್ರೇಯಸ್ಕರವಾಗಿರುವಂತಹ ಮಾರ್ಗದರ್ಶನವನ್ನು ನೀಡು, ದಾರಿಯನ್ನು ತೋರಿಸು. ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನಿನಗೆ ಶರಣು ಬಂದಿದ್ದೇನೆ. ಆದ್ದರಿಂದ ಶರಣು ಬಂದಿರುವಂತಹ ನನಗೆ ಉಪದೇಶವನ್ನು ಮಾಡುವಂತ. ಹಾಗೆ ನೋಡಿದ್ರೆ ಅರ್ಜುನ ಮತ್ತು ಶ್ರೀಕೃಷ್ಣ ಪರಮಾತ್ಮ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು. ಆದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ನೀಡಿದಂತಹ ದಿವ್ಯವಾದಂತಹ ಜ್ಞಾನಮಯವಾದಂತಹ ಉಪದೇಶವನ್ನು ಪರಮಾತ್ಮ ಅರ್ಜುನನಿಗೆ ಯಾವತ್ತೂ ನೀಡಿರಲಿಲ್ಲ. ಅದು ಯುದ್ಧದ ಸಂದರ್ಭದಲ್ಲಿಯೇ ಯಾಕೆ ನೀಡಲಾಯಿತು? ಅದಕ್ಕೆ ಶಾಸ್ತ್ರವೇ ಕಾರಣ ನೀಡುತ್ತದೆ. ಯಾಕೆಂದರೆ ಜ್ಞಾನೋಪದೇಶ ಬೇಕಾದರೆ ಶಿಷ್ಯನು ಗುರುಗಳ ಬಳಿ ಸಾರಬೇಕು.
ಅವನಿಗೆ ಶರಣಾಗಬೇಕು, ಅವನ ಸೇವೆಯನ್ನು ಮಾಡಿ ಅವನನ್ನು ಸುಪ್ರೀತಗೊಳಿಸಬೇಕು, ಅವನಿಗೆ ಜಿಜ್ಞಾಸುರನಿಂದ ಪ್ರಶ್ನೆಯನ್ನು ಕೇಳಬೇಕು. ಆವಾಗ ಮಾತ್ರ ಶಿಷ್ಯನ ಒಂದು ಅರ್ಹತೆಗೆ ತಕ್ಕಂತೆ ಗುರುವಿನಿಂದ ಮಾರ್ಗದರ್ಶನ ಸಿಕ್ತು. ಭಗವಂತನೇ ಮುಂದೆ 4ನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಯಾರಿಗೆ ಜ್ಞಾನ ಪಿಪಾಸೆ ಇದೆಯೋ ಅವರು ಗುರುಗಳ ಬಳಿ ಸಾರಬೇಕು. ಅರ್ಜುನನಲ್ಲಿ ಜ್ಞಾನೋಪದೇಶವನ್ನು ಪಡೆಯುವಂತಹ ಅರ್ಹತೆ ಇತ್ತು. ಆದ್ದರಿಂದ ಅರ್ಜುನನ್ನು ಮುಂದಿಟ್ಟುಕೊಂಡು ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ ಪರಮಾತ್ಮನು ಉಪನಿಷತ್ತುಗಳ ಶ್ರೇಷ್ಠ ವೇದಾಂತದ ಸಾರವನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸಂವಾದ ರೂಪದಲ್ಲಿ ತಿಳಿಯಾದ ಸಂಸ್ಕೃತದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಪಾರ್ಥೋ ವಸ್ಸ ಸುಧೀರ್ ಹೋಗ್ತ ದುಗ್ಧಂ ಗೀತಾಮೃತಂ ಮಹತ್. ಗೀತೆಯ ಒಂದು ಅಮೃತ ಧಾರೆಯನ್ನು ನಮ್ಗೆ, ದಿವ್ಯೋಪದೇಶದ ಒಂದು ಅಮೃತ ಧಾರೆ ನಮಗೆ ಎರೆದಿದ್ದಾನೆ ಭಗವಂತ ಗೋಪಾಲನಂದನ. ಶ್ರೀಮದ್ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಅಭ್ಯಾಸದ ದೃಷ್ಟಿಯಿಂದ, ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಿಂದ ಇದನ್ನು 6 ಅಧ್ಯಾಯಗಳ 3 ಷಟ್ಕಗಳನ್ನಾಗಿ ನಾವು ವಿಭಜಿಸಿಕೊಳ್ತೇವೆ ಮತ್ತು ಅವುಗಳಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಪರಿಚಯ ಮಾಡಿಕೊಳ್ತೇವೆ. ಮೊದಲನೇ ಷಟ್ಕದಲ್ಲಿ 1ರಿಂದ 6ನೇ ಅಧ್ಯಾಯ, ಪ್ರಥಮ ಷಟ್ಕದಲ್ಲಿ ಮುಖ್ಯವಾಗಿ ಜೀವ ಸ್ವರೂಪ ವಿಚಾರ ಮತ್ತು ಜೀವನ ಸ್ವಪ್ರಯತ್ನದ ಮಹತ್ವ ಮತ್ತು ಕರ್ಮಯೋಗ ಸಾಧನೆ, ಇವು 3 ವಿಷಯಗಳು ಮುಖ್ಯವಾಗಿ ಬರ್ತವೆ. ಮಧ್ಯಮ ಷಟ್ಕದಲ್ಲಿ 7ರಿಂದ 12 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಈಶ್ವರ ಸ್ವರೂಪ ವಿಚಾರ, ಈಶ್ವರನ ಅನುಗ್ರಹದ ಮಹತ್ವ ಮತ್ತು ಉಪಾಸನಾ ಯೋಗದ ಒಂದು 3 ವಿಷಯಗಳು ಮುಖ್ಯವಾಗಿ ಬರ್ತವೆ. ಮತ್ತು ಚರಮ ಷಟ್ಕದಲ್ಲಿ 3ನೇ ಷಟ್ಕದಲ್ಲಿ ಅಂದರೆ 13ರಿಂದ 18 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಜೀವ ಈಶ್ವರ ಸ್ವರೂಪ ಐಕ್ಯ ವಿಚಾರ, ಜೀವ ಈಶ್ವರ ಸ್ವರೂಪ ಐಕ್ಯ ವಿಚಾರ ಮತ್ತು ಸದ್ಗುಣಗಳು ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್ ಅಥವಾ ಎಥಿಕ್ಸ್ ಅಂತ ಹೇಳ್ತೇವೆ. ಆ ಎಥಿಕ್ಸ್ನ ಒಂದು ಮಹತ್ವ, ಅದನ್ನು ಬೆಳೆಸ್ಕೊಳ್ಳೋದು, ಅದರ ಪ್ರಾಮುಖ್ಯತೆ ಮತ್ತು ಮುಖ್ಯವಾಗಿ ಜ್ಞಾನಯೋಗ ಸಾಧನೆ, ಹೀಗೆ 9 ವಿಚಾರಗಳು ಸಮಗ್ರವಾಗಿ ನಮಗೆ ಗೀತೆಯ ಪರಿಚಯವನ್ನು ಮಾಡಿಕೊಡ್ತವೆ. ಸಮಗ್ರವಾಗಿ ಅಲ್ಲದೆ ಇದ್ರೂ ಕೂಡ ಒಂದು ನಾವು ಪರಿಚಯವನ್ನು ಮಾಡಿಕೊಳ್ಬಹುದು ಈ 9 ವಿಷಯಗಳ ಅಂತರ್ಗತ. ಆದ್ರಿಂದ ಒಂದೊಂದಾಗಿ ಇವುಗಳ ವಿವೇಚನೆ ಮಾಡೋಣ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ವಿ ಕ್ಯಾನ್ ಗೆಟ್ ಓರಿಯೆಂಟೆಡ್ ಟು ಶ್ರೀಮದ್ ಭಗವದ್ಗೀತಾ. ಮೊದಲನೇ ವಿಷಯ ಜೀವ ಸ್ವರೂಪ. ಭಗವಂತ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನೆ ಶರೀರೇ. ನಮ್ಗೆ ಕಾಣ್ತಾ ಇರುವುದು ಮನುಷ್ಯನ ಪಂಚಭೌತಿಕ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಕಾಣೋದಿಲ್ಲ. ಶರೀರ ತ್ರಯಗಳು ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಇವು ಅಚೇತನ, ಅವು ನಿರ್ಜೀವ, ಸ್ವತಂತ್ರವಾದಂತಹ ಅದಕ್ಕೆ ಚೈತನ್ಯವಿಲ್ಲ. ಈ ಶರೀರ ತ್ರಯಗಳಿಗೆ ಚೇತನವನ್ನು ನೀಡಿ ಅವನ್ನು ಜೀವಂತಗೊಳಿಸುವಂಥದ್ದು ಯಾವುದು, ಅದಕ್ಕೆ ನಾವು ಆತ್ಮ ಅಂತ ಹೇಳ್ತೇವೆ. ಹಾಗೆ ನಾವು ಗಾಢವಾಗಿ ವಿಚಾರ ಮಾಡಿ ನೋಡಿದಾಗ ಜೀವನ ನಿಜವಾದ ಸ್ವರೂಪ ಆತ್ಮವೇ ಅಂತ ನಮ್ಗೆ ತಿಳಿದು ಬರ್ತದೆ. ಯಾಕಂದ್ರೆ ಆತ್ಮವು ಶಾಶ್ವತ, ನಿತ್ಯ, ಸತ್ಯ, ಸರ್ವಗತ, ಏಕ, ಸ್ವತಂತ್ರ ಮತ್ತು ನಿರ್ವಿಕಾರ. ಅಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿ ರಹಿತನು. ಶರೀರವು ಜನ್ಮ ಮೃತ್ಯು ಜರಾ ವ್ಯಾಧಿಗೆ ಒಳಪಟ್ಟಿದೆ, ಆದ್ರೆ ಆತ್ಮನು ಜನ್ಮ ಮೃತ್ಯು ಜರಾ ವ್ಯಾಧಿ ರಹಿತನು. ಶರೀರವು ನಾಶವಾದರೂ ಆತ್ಮನ ನಾಶವಾದ ಹನ್ಯತೆ ಹನ್ಯಮಾನೇ ಶರೀರ. ಆದ್ದರಿಂದ ಇದು ಬಹಳ ಮುಖ್ಯವಾದಂತಹ ವಿಚಾರ. ಆದ್ದರಿಂದ ಜೀವನು ತನ್ನನ್ನು ತಾನು ಶಾಶ್ವತನು, ನಿರ್ವಿಕಾರನು, ಅವಿನಾಶಿಯು ಆದಂತಹ ನಿತ್ಯನು, ಶುದ್ಧನು, ಬುದ್ಧನು ಆದಂತಹ ಆತ್ಮನೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳಬೇಕು.
ಆತ್ಮನನ್ನು ಯಾರೂ ನಾಶಪಡಿಸಲಾರರು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಪಂಚಭೌತಿಕ ತತ್ವಗಳು ಯಾವುದೇ ಒಂದು ಅಗ್ನಿ ಆಗಲಿ, ವಾಯು ಆಗಲಿ, ನೀರಾಗ್ಲಿ ಅಥವಾ ಯಾವುದೇ ಶಸ್ತ್ರ ಅಸ್ತ್ರಗಳಾಗಲಿ ಇದನ್ನು ನಾಶಪಡಿಸಲಾರದು. ಆತ್ಮನು ಶಾಶ್ವತನು, ಶರೀರವು ಸಾಂದರ್ಭಿಕ. ಆತ್ಮ ಈಸ್ ಎಟರ್ನಲ್, ದ ಬಾಡಿ ಈಸ್ ಇನ್ಸಿಡೆಂಟಲ್. ಇದು ಬಹಳ ನೆನ್ಪಿಟ್ಕೊಳ್ಬೇಕು ನಾವು. ಆತ್ಮ ಈಸ್ ಎಟರ್ನಲ್. ಆದ್ದರಿಂದ ನಾನು ಆತ್ಮನೇ ಇದ್ದೇನೆ ಅನ್ನುವುದು ಅರಿವು ಸದಾಕಾಲ ನಾವು ಪಡೆಯಬೇಕು. ಆದರೆ ನಮ್ದು ಏನು ಅಜ್ಞಾನ ಇದೆ, ನಮ್ಮ ಒಂದು ಸ್ವಸ್ವರೂಪದ ಬಗ್ಗೆ ನಮ್ಗೇನು ಅಜ್ಞಾನ ಇದೆ, ಅಥವಾ ಆ ಅಜ್ಞಾನದಿಂದ ಉಂಟಾದಂತಹ ತಪ್ಪು ತಿಳುವಳಿಕೆ, ignorance and consequent misconception about the self, ಇವುಗಳಿಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಿಪೂರ್ಣ ಸಚ್ಚಿದಾನಂದ ಘನ ಆತ್ಮನೇ ಆಗಿರುವ ನಾನು ಈ ಜುಜುಬಿ ದೇಹಕ್ಕೆ ಅಂಟಿಕೊಂಡಿದ್ದೇನೆ, ದೇಹಾಭಿಮಾನಕ್ಕೆ ಅಂದ್ರೆ ಈ ಶರೀರವೇ ನಾನು ಎಂಬ ದೃಢವಾದ ನಂಬಿಕೆಗೆ ನಾನು ಜೋತು ಬಿದ್ದಿದ್ದೇನೆ. ಆತ್ಮನಾದರೂ ಅಸಂಗನು. ಆತ್ಮನ ಸ್ವರೂಪವೇನು? ಆತ್ಮನು ಅಸಂಗನು. ಆತ್ಮನು ಈ ಶರೀರದ ಒಂದು ಆಧುನಿಕ ವಿಜ್ಞಾನ ಹೇಳುವಂತೆ, ಆಧುನಿಕ ವಿಜ್ಞಾನ ಏನು ಹೇಳ್ತದೆ ಅಂದ್ರೆ ದ ಕಾನ್ಶಿಯಸ್ನೆಸ್ ಅರೈಸಸ್ ಔಟ್ ಆಫ್ ಮ್ಯಾಟರ್ ಅಂತ ಹೇಳ್ಕೊಂಡು. ಆದ್ರೆ ವೇದಾಂತ ಏನ್ ಹೇಳ್ತದೆ? ಕಾನ್ಶಿಯಸ್ನೆಸ್ ಇಸ್ ಎಟರ್ನಲ್, ದರ್ ಇಸ್ ನೋ ಕ್ವಶನ್ ಆಫ್ ರೈಸಿಂಗ್ ಆರ್ ಸೆಟ್ಟಿಂಗ್. ಇದು ಬಹಳ ಮುಖ್ಯವಾದಂತ. ಆತ್ಮನು ಶರೀರದ ಒಂದು ಭಾಗವಲ್ಲ, ಆತ್ಮನು ಶರೀರದ ಒಂದು ಗುಣಧರ್ಮವೂ ಅಲ್ಲ, ಆತ್ಮನು ಶರೀರದ ಒಂದು ಉತ್ಪಾದನೆ ಅಲ್ಲ, ಆತ್ಮನು ಸ್ವತಂತ್ರವಾಗಿರುವಂತಹ ವಸ್ತು, ಆತ್ಮನು ಸ್ವತಂತ್ರ ಅಸ್ತಿತ್ವವುಳ್ಳಂತಹ ವಸ್ತು. ಅದಕ್ಕೆ ನಾವು ಆತ್ಮನಿಗೆ ವಸ್ತು ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ. ನಾವು ನಿತ್ಯ ವಸ್ತು, ಸತ್ಯ ವಸ್ತು ಅಂತ ಹೇಳ್ತೇವೆ. ಆತ್ಮನು ಸ್ವತಂತ್ರ ಅಸ್ತಿತ್ವವುಳ್ಳವನು. ಆತ್ಮನು ಇಡೀ ಒಂದು ಶರೀರವನ್ನು ವ್ಯಾಪಿಸಿ ಅದನ್ನು ಚೈತನ್ಯಗೊಳಿಸ್ತಾನೆ, ಶರೀರಕ್ಕೆ ಜೀವಂತಿಕೆಯನ್ನು ನೀಡ್ತಾನೆ. ಆದರೆ ಆತ್ಮನು ಶರೀರಕ್ಕೆ ಅವನು ಸೀಮಿತನಲ್ಲ, ಈಸ್ ನಾಟ್ ಲಿಮಿಟೆಡ್ ಟು ದ ಬಾಡಿ. ಆತ್ಮನು ಸರ್ವವ್ಯಾಪಿಯು, ಸರ್ವಾಂತರ್ಯಾಮಿಯು. ಅವನು ಸಕಲ ಚರಾಚರಗಳನ್ನು ವ್ಯಾಪಿಸಿದ್ದಾನೆ. ಅವನು ನಾಟ್ ಓನ್ಲಿ ಬೀಯಿಂಗ್ಸ್, ಸಜೀವ ವಸ್ತುಗಳನ್ನಷ್ಟೇ ಅಲ್ಲ, ಸಜೀವ ವಸ್ತುಗಳ ನಡುವೆ ಇರುವಂತಹ ಅವಕಾಶವನ್ನು ಕೂಡ ಆತ್ಮನು ವ್ಯಾಪಿಸಿದ್ದಾನೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಪರಮಾತ್ಮನೇ ಗೀತೆಯಲ್ಲಿ ಒಂದು ಒಳ್ಳೆ ಉದಾಹರಣೆ ಇರ್ತಾನೆ. ಸೂತ್ರಿ ಮಣಿಗಣ ಇವ. ನೂಲಿನಿಂದಲೇ ಒಂದು ಮಣಿಗಳನ್ನು ಮಾಡೋದು ಮತ್ತು ಅವುಗಳನ್ನು ಪೋಣಿಸುವುದು ನೂಲಿನಿಂದ. ಹೇಗೆ ನೂಲು ಮಣಿಗಳಲ್ಲಿಯೂ ಮತ್ತು ಆ ಎರಡು ಮಣಿಗಳ ನಡುವಿನ ಆ ನೂಲಿನಲ್ಲಿ ಕೂಡ ಇರ್ತದೋ, ಹಾಗೆ ಪರಮಾತ್ಮನು ಸಕಲ ಜೀವಿಗಳಲ್ಲಿ ಮತ್ತು ಸಕಲ ಅವಕಾಶದಲ್ಲಿ ವ್ಯಾಪಿಸಿಕೊಂಡಿರುವನು. ಭಗವಂತನೇ ಹೇಳ್ತಾನೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಶರೀರ ಅಂದರೆ ಒಂದು ಬಟ್ಟೆ ಇದ್ದಂತೆ. ಹೇಗೆ ಮನುಷ್ಯನು ಹಳೆಯದಾದ ಜೀರ್ಣವಾದ ಬಟ್ಟೆಗಳನ್ನು ಬಿಸಿಟು ಬೇರೆ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಹಾಗೆ ಆತ್ಮನು ಜರ್ಜರಿತವಾದಂತಹ ಜೀರ್ಣವಾದಂತಹ ಶರೀರವನ್ನು ತ್ಯಜಿಸಿ ಹೊಸ ಶರೀರಗಳನ್ನು ಧರಿಸುತ್ತಾನೆ. ಆದ್ದರಿಂದ ಜೀವ ಸ್ವರೂಪದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯ, ನಾನು ಆತ್ಮ. ಜೀವನು ಅನಾತ್ಮ ಮತ್ತು ಆತ್ಮಗಳ ಸಂಯೋಗವಾದರೂ ಕೂಡ ಜೀವನು ತನ್ನನ್ನು ತಾನು ಆತ್ಮನೊಂದಿಗೆ ಗುರುತಿಸಿಕೊಳ್ಳಬೇಕು. ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಿಪೂರ್ಣ ಸಚ್ಚಿದಾನಂದ ಘನ ಆತ್ಮನೇ ಇದ್ದೇನೆ, ಹೊರತು ನಾನು ಈ ಶರೀರನಲ್ಲ. ಅದಕ್ಕೆ ನಾನು ಶರೀರತ್ರಯ ವಿವೇಕ ಅಂತ ಹೇಳ್ತೇನೆ. ನಾನು ಈ 5 ಪಂಚಕೋಶಗಳಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ, ಈ ಕೋಶನೂ ಅಲ್ಲ. ಅಥವಾ ನಾನು ಈ 3 ಅವಸ್ಥೆಗಳಿಗೆ, ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳಿಗೆ ನಾನು ಅತೀತನಾಗಿರು. ಇದು ಬಹಳ ಮುಖ್ಯವಾದಂತಹ ವಿಷಯ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಘನ ಸ್ವರೂಪ ಯಸ್ತಿಷ್ಠತಿ ಸ ಆತ್ಮ. ತತ್ವಬೋಧದಲ್ಲಿ ಇಷ್ಟು ಉತ್ತಮವಾದಂತಹ ಆತ್ಮದ ಒಂದು ಡೆಫಿನೇಷನ್, ವ್ಯಾಖ್ಯೆ ನೀಡಲಾಗಿದೆ. ಅದರೊಂದಿಗೆ ನಾನು ಗುರುತಿಸಿಕೊಳ್ಳಬೇಕು. ಆ ಒಂದು ಭಾವದಲ್ಲಿ, ಆ ಒಂದು ಪ್ರಜ್ಞೆಯಲ್ಲಿ ನಾನು ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಮೊದಲನೇ ಷಟ್ಕದ ಮುಖ್ಯವಾದಂತಹ ಒಂದು ನಮಗೆ ಸಂದೇಶ. ಆತ್ಮವನ್ನು ಯಾರು ಅರಿತಾನೋ ಅವನು ಮುಕ್ತನು. ಅವನಿಗೇನ್ ಹೇಳ್ತೇವೆ? ಜೀವನ್ ಮುಕ್ತನು.
ಸ್ಥಿತಪ್ರಜ್ಞನು, ಸ್ಥಿರಪ್ರಜ್ಞನು ಅಂತ ಅವನು ಸರ್ವ ಕಾಮನಾ ರಹಿತನಾಗಿರ್ತಾನೆ. ಆತ್ಮನ್ನೇವಾತ್ಮನ ತುಷ್ಟನಾಗಿರ್ತಾನೆ. ವೀತ ರಾಗ ಭಯ ಕ್ರೋಧ ಆಗಿರ್ತಾನೆ. ಪೂರ್ಣತ್ವ ಅವನು ಹೊಂದಿರ್ತಾನೆ. ಪ್ರಾರಬ್ಧಾನುಸಾರ ಎಲ್ಲಿ ತನಕ ದೇಹ ಇದೆ ಅಲ್ಲಿ ತನಕ ಇದ್ದು ಆಮೇಲೆ ಅವನು ಪರಾಂತ ಕಾಲದಲ್ಲಿ ವಿದೇಹ ಮುಕ್ತಿಯನ್ನು ಪಡೆಯುತ್ತಾನೆ. ಇಷ್ಟೊಂದು ನಾವು ಜೀವ ಸ್ವರೂಪದ ಬಗ್ಗೆ ತಿಳಿದುಕೊಂಡಿದ್ದೆವು. ಮುಖ್ಯ ವಿಷಯ, ಈ ಜೀವನ ಸ್ವರೂಪ ಆತ್ಮ, ನಿಜ ಸ್ವರೂಪ ಆತ್ಮ. ನಾನು ಆತ್ಮನು ಅನ್ನುವಂಥ ಭಾವದಲ್ಲಿ, ಅಹಂ ಆತ್ಮ ಏವ ಅಸ್ಮಿ ಅನ್ನೋ ಭಾವದಲ್ಲಿ ಇರಬೇಕು. ನಾವು ಸೋಹಂ ಭಾವ ಅಂತ ಹೇಳ್ತೀವಿ. ಇನ್ನು ಎರಡನೇ ವಿಷಯ, ಮನುಷ್ಯನಿಗೆ ಜೀವನಿಗೆ ಅವನಿಗೆ ಪ್ರಯತ್ನ ಕೊಟ್ಟಿದ್ದಾನೆ. ಸ್ವಪ್ರಯತ್ನದ ಅಧಿಕಾರ ಮನುಷ್ಯ ಜೀವನದಲ್ಲಿ ಕೇವಲ ಅವನಿಗೆ ಪುರುಷಾರ್ಥದ ಅಧಿಕಾರವನ್ನು ನೀಡಿದ್ದಾನೆ ಪರಮಾತ್ಮ. ಆ ಪುರುಷಾರ್ಥದ ಮಹತ್ವ ಏನು ಅನ್ನೋದನ್ನು ಭಗವಂತ ಹೇಳ್ತಾನೆ. ಒಂದ್ 2 ಶ್ಲೋಕವನ್ನು ತೆಗೆದುಕೊಂಡಿದ್ದೀನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಇವೆರಡು ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ಪರಮಾತ್ಮ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರ? ಅದಕ್ಕೆ ನಾವು ಪುರುಷಾರ್ಥ, ಸ್ವಪ್ರಯತ್ನ, ಫ್ರೀ ವಿಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅಧಿಕಾರವನ್ನು ಕೊಟ್ಟಿದ್ದೆ. ಮನುಷ್ಯ ಜನ್ಮ ಜೀವಿಗಳಲ್ಲಿ, ಸಕಲ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಸ್ವಪ್ರಯತ್ನದ ಫ್ರೀ ವಿಲ್, ಪುರುಷಾರ್ಥದ ಅಧಿಕಾರವನ್ನು ಪರಮಾತ್ಮ, ಅದನ್ನು ಸರಿಯಾಗಿ ನಡೆಸು. ಪರಮಾತ್ಮನಿಗೆ ಏನು ಅಭಿಷ್ಟದೆ ಅವನಿಗೆ ಅಭೀಷ್ಟ ಇದಿದೆ. ನಾವು ನಮ್ಮ ಫ್ರೀ ವಿಲ್ ಏನು ಆ ಪುರುಷಾರ್ಥ ಇದೆ. ಯಾಕಂದ್ರೆ ಆ ಮೋಕ್ಷ ಪ್ರಾಪ್ತಿಯ ಪ್ರಯತ್ನ ಮತ್ತು ಮೋಕ್ಷ ಪ್ರಾಪ್ತಿಯ ಸಾಫಲ್ಯತೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಶಕ್ಯ ಇದೆ. ಅದಕ್ಕಾಗಿ ಮೋಕ್ಷ ಪ್ರಾಪ್ತಿಗಾಗಿಯೇ ನನ್ನನ್ನು ಅವನು ಜನ್ಮಕ್ಕೆ ಹಾಕಿರೋದ್ರಿಂದ ನಾನು ಮೋಕ್ಷ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿದ್ರೆ ನಾನು ಪರಮಾತ್ಮನಿಗೆ ಪ್ರಿಯನಾಗ್ತೇನೆ. ಅದಕ್ಕಾಗಿ ಸಂತರು ಹೇಳ್ತಾರೆ, ಪ್ರಯತ್ನ ಪ್ರಪಂಚ ಪ್ರಾರಬ್ಧಾನೇ ಸಾಲ್ತ, ಪರಮಾರ್ಥ ಕೃತಿನಿ ಸಿದ್ಧಕರ ಇಲ್ಲ. ಸುಂದರವಾಗಿ ಮಹಾರಾಷ್ಟ್ರದ ಸಂತರು ಹೇಳ್ತಾರೆ, ಜಾಣರು ತಮ್ಮೆಲ್ಲ ತಮ್ಮ ಪ್ರಾಪಂಚಿಕ ಜೀವನವನ್ನು, ಲೌಕಿಕ ಜೀವನವನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಬಿಡ್ತಾರೆ. ಜಾಣರು ತಮ್ಮ ಲೌಕಿಕ ಜೀವನವನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಬಿಡ್ತಾರೆ. ತಮ್ದೇನು ಸ್ವಪ್ರಯತ್ನ ಇದೆ ಅದಕ್ಕೆ ನಾವು ಪುರುಷಾರ್ಥ ಅಂತ ಹೇಳ್ತೇವೆ, ಫ್ರೀ ವಿಲ್ ಅಂತ ಹೇಳ್ತೇವೆ. ಅದನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳೋ ಸಲುವಾಗಿ ಉಪಯೋಗಿಸ್ತಾರೆ. ಇದು ಬಹಳ ಮಹತ್ವದ ಒಂದು ವಿಚಾರ ಜೀವನ ಸ್ವಪ್ರಯತ್ನ ಸಂದರ್ಭದಲ್ಲಿ. ಅದಕ್ಕಾಗಿ ಒಂದು ಆತ್ಮವಿಶ್ವಾಸ, ಆತ್ಮ ದೃಢತೆ ಬೇಕು. ಈ ಆತ್ಮವಿಶ್ವಾಸ, ಆತ್ಮ ದೃಢತೆಯಿಂದ ಆತ್ಮಕೃಪೆಯಿಂದ ಗುರು ಕೃಪೆ, ಈಶ್ವರ ಕೃಪೆ, ಶಾಸ್ತ್ರ ಕೃಪೆ ಇವುಗಳನ್ನು ಪಡೆದುಕೊಂಡು ನಾವು ಪರಮಾತ್ಮನ ಒಂದು ಅನುಗ್ರಹದಿಂದ ನಮ್ಗೆ ಸಾಧಿಸಬೇಕಾಗಿದೆ. ಯಾಕಂದ್ರೆ ನನ್ನ ಉದ್ಧಾರ ನನ್ನ ಕೈಲಿದೆ, ನನ್ನ ಮೋಕ್ಷ ನನ್ನ ಕೈಯಲ್ಲಿದೆ, ಮತ್ತು ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವುದು ನನ್ನ ಜನ್ಮ ಸಿದ್ಧ ಹಕ್ಕು ಇದೆ. ಅದು ನಾನು ಇದೇ ಜನ್ಮದಲ್ಲಿ ಪಡಿತೇನೆ ಅನ್ನೋ ನಿರ್ಧಾರ ನಮ್ಮೆಲ್ಲರಾಗ್ಬೇಕು. ಬ್ರಹ್ಮಬಿಂದು ಉಪನಿಷತ್ ಕೂಡ ಒಂದು ಸುಂದರವಾದಂತಹ ಒಂದು ಮಂತ್ರ ಹೇಳ್ತದೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಒಂದು ಜನ್ಮ ಮೃತ್ಯುಗಳ ವಿಷವರ್ತುಲದಲ್ಲಿ ಸಿಕ್ಕಿ ತೊಳಲಾಡ್ತಾ ಇರಲಿಕ್ಕೆ ಅಥವಾ ಈ ಸಂಸಾರ ಬಂಧನದಿಂದ ಪಾರಾಗ್ಲಿಕ್ಕೆ ಮನಸ್ಸೇ ಕಾರಣ, ಮನಸ್ಸೇ ಜವಾಬ್ದಾರ. ಅದರಿಂದ ನಾವು ನಮ್ಮ ಪುರುಷಾರ್ಥವನ್ನು ಅಂದ್ರೆ ಸ್ವಪ್ರಯತ್ನವನ್ನು ಸಾಧಕರು ಮೋಕ್ಷ ಪ್ರಾಪ್ತಿಯ ದಿಸೆಯಲ್ಲಿ ಉಪಯೋಗಿಸಬೇಕು. ಇನ್ನು ಮೂರನೇ ವಿಷಯಕ್ಕೆ ಬರೋಣ, ಪ್ರಚಲಿತವಾದಂತಹ ವಿಷಯ ಕರ್ಮಯೋಗ ಸಾಧನೆ. ಕರ್ಮಯೋಗ ಸಾಧನೆಯಲ್ಲಿ ಮುಖ್ಯವಾಗಿ ಯಾವ ಕರ್ಮವನ್ನು ಮಾಡಬೇಕು? ಶಾಸ್ತ್ರ ವಿಹಿತ ಕರ್ಮಗಳು. ಪ್ರತಿಯೊಬ್ಬ ವ್ಯಕ್ತಿಯ ವರ್ಣ, ಆಶ್ರಮ, ಅವನ ಸ್ವಭಾವ ಅಂದ್ರೆ ಪ್ರಾರಬ್ಧ ಮತ್ತು ಪ್ರಚಲಿತ ಪರಿಸ್ಥಿತಿ ಅನುಸಾರವಾಗಿ ಶಾಸ್ತ್ರವು ಆ ಒಂದು ವ್ಯಕ್ತಿ ಯಾವ ಕರ್ಮವನ್ನು ಮಾಡಬೇಕು ಅಂತ ವಿಧಿಸ್ತದೆ. ಅದಕ್ಕೆ ನಾವು ವಿಹಿತ ಕರ್ಮ ಅಂತ ಹೇಳ್ತೇವೆ. ಅದನ್ನು ಅವನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಮಾಡುವಂತಹ ಕರ್ಮಗಳನ್ನು ಈಶ್ವರಾರ್ಪಣ ಭಾವದಿಂದ ಮಾಡಬೇಕು. ಅದು ಜೀವನೋಪಾಯದ ಕರ್ಮಗಳಿರಬಹುದು, ಧಾರ್ಮಿಕ ಕರ್ಮಗಳಿರಬಹುದು, ಅಥವಾ ಆಧ್ಯಾತ್ಮಿಕ ಸಾಧನೆ ಇರಬಹುದು. ಅದರಲ್ಲಿ ಈಶ್ವರಾರ್ಪಣ ಭಾವ ಇದು ಬರುತ್ತೆ. ಮೂರನೆಯದಾಗಿ ಏನು ನಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ, ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ಘಟನೆಗಳು ಬರ್ತವೆ, ಸುಖ ದುಃಖದ ಘಟನೆಗಳು, ಅದನ್ನು ಈಶ್ವರ ಪ್ರಸಾದ ಭಾವದಿಂದ ಸ್ವೀಕರಿಸಬೇಕು. ಮುಖ್ಯವಾದಂತಹ ವಿಚಾರ. ಮೊದಲನೇದಾಗಿ ಶಾಸ್ತ್ರ ವಿಹಿತ ಕರ್ಮಗಳನ್ನು ಮಾಡಬೇಕು. ಎರಡನೇದಾಗಿ ಕರ್ಮಗಳನ್ನು ಮಾಡುವಾಗ ಈಶ್ವರಾರ್ಪಣ ಭಾವ ಇರಲಿ. ಮೂರನೇದಾಗಿ ಕರ್ಮದ ಒಂದು ಫಲವನ್ನು ಸ್ವೀಕರಿಸಬೇಕಾದ್ರೆ ಈಶ್ವರ ಪ್ರಸಾದ ಭಾವ ಇರಲಿ. ಇದು ಬಹಳ ಮುಖ್ಯ. 3ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕ ಬಹುಮುಖ್ಯವಾದಂತಹ ಶ್ಲೋಕ.
ಭಗವಂತ ಅದರಲ್ಲಿ 5 ವಿಚಾರಗಳನ್ನು ಹೇಳ್ತಾನೆ ಕರ್ಮಯೋಗಕ್ಕೆ ಸಂಬಂಧಪಟ್ಟಂತೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. 5 ವಿಚಾರಗಳನ್ನು ಹೇಳ್ತಾನೆ. ಅಧ್ಯಾತ್ಮ ಚೇತಸ, ಈಶ್ವರಾರ್ಪಣ, ಆಮೇಲೆ ನಿರಾಶೀಹಿ, ನಿರ್ಮಮಃ ಮತ್ತು ವಿಗತ ಜ್ವರ. ಅಧ್ಯಾತ್ಮ ಚೇತಸ ಆಧ್ಯಾತ್ಮಿಕ ಸಾಧನೆಗಾಗಿ, ಪರಮೇಶ್ವರ ಪ್ರಾಪ್ತಿಗಾಗಿ, ಮೋಕ್ಷ ಪ್ರಾಪ್ತಿಗಾಗಿಯೇ ಜೀವನ ಅಂಬೋ ನಿರ್ಧಾರ ದೃಢವಾಗಿರ್ಲಿ. ಪ್ರಾರಬ್ಧದ ಮೇಲೆ ಲೌಕಿಕ ಜೀವನವನ್ನು ಬಿಟ್ಟು ಬಿಡು. ಇದು ಮೊದಲನೇ ಭಾಗ. ಈಶ್ವರಾರ್ಪಣ, ಆವಾಗಲೇ ಹೇಳಿದಾಗೆ ಉಪಜೀವಿಕೆಯ ಕರ್ಮಗಳಿರ್ಬೋದು, ಧಾರ್ಮಿಕ ಇರ್ಬೋದು, ಆಧ್ಯಾತ್ಮಿಕ ಸಾಧನೆ ಇರ್ಬೋದು, ಅದನ್ನು ಈಶ್ವರಾರ್ಪಣ ಭಾವದಿಂದ ಮಾಡುವಂತಹದ್ದು. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು ಅನ್ನುವಂಥ ಒಂದು ಈ ಜೀವನವೇ ಪರಮಾತ್ಮನಿಗೆ ಅರ್ಪಣೆಯಾಗಲಿ, ಆ ಒಂದು ಭಾವ. ನಿರಾಶಿಹಿ, ಮಾಡುವಂತಹ ಎಲ್ಲ ಕರ್ಮಗಳಲ್ಲಿ ಒಂದು ಮಮಕಾರ ಬೇಡ, ಆಸಕ್ತಿ ಬೇಡ, ಕಾಮನೆ ಬೇಡ, ಕರ್ಮದ ಫಲದ ಅಪೇಕ್ಷೆ ಬೇಡ. ಹೀಗೆ ಕಾಮನೆ, ಆಸಕ್ತಿ, ಫಲಾಪೇಕ್ಷೆ ಇವುಗಳ ತ್ಯಾಗ ಮಾಡಿ ನಿಷ್ಕಾಮ ಕರ್ಮವನ್ನು ಮಾಡು. ನಿರ್ಮಮಃ, ಸ್ವತಃದ ಬಗ್ಗೆ ಅಹಂಕಾರ ಬೇಡ, ನಾನು ಮಾಡ್ತೇನೆ ಅನ್ನುವಂಥ ಅಲ್ಲ. ಪರಮಾತ್ಮನು ದೈವಂ ಅಂತ ಹೇಳ್ತೇವೆ ನಾವು. ಪರಮಾತ್ಮನ ಅನುಗ್ರಹ ಇದೆ, ಪರಮಾತ್ಮ ಅನುಗ್ರಹದಿಂದಲೇ ಎಲ್ಲವೂ ನಡೀತಾ ಇರುವಂತಹ ಒಂದು ಹ್ಯುಮಿಲಿಟಿ ಇನ್ ಸಕ್ಸೆಸ್, ಅಕ್ಸೆಪ್ಟೆನ್ಸ್ ಇನ್ ಫೇಲ್ಯೂರ್, ಇವದು ನಮ್ಮ ಜೀವನ ಮಂತ್ರ. ವಿಗತ ಜ್ವರ, ಮಾಡುವಂತಹ ಕರ್ಮವನ್ನು ಶಾಂತ ಚಿತ್ತನ ಸಮತ್ವಂ ಯೋಗ ಉಚ್ಯತೆ. ಸಿದ್ಧೋ ಸಮೋಭೂತ್ವ. ಮುಂದೆ ಅದನ್ನೇ ಹೇಳ್ತಾನೆ ಪರಮಾತ್ಮ 2 ಶ್ಲೋಕಗಳಲ್ಲಿ. ಕರ್ಮಯೋಗ ತುಂಬಾ ಚೆನ್ನಾಗಿ ಬಣ್ಣಿಸ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಅದರಿಂದ ಉತ್ತಮ ಕರ್ಮಗಳನ್ನು ಮಾಡು, ಪರೋಪಕಾರಿ ಸಾತ್ವಿಕ ಕರ್ಮಗಳನ್ನು ಮಾಡು, ನಿಷ್ಕಾಮ ಕರ್ಮ, ಶಾಸ್ತ್ರ ವಿಹಿತ ಕರ್ಮಗಳನ್ನು ಮಾಡು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು. ಜೀವನವೇ ಒಂದು ಯಜ್ಞವಾಗಲಿ. ಭಗವಂತ ಯಜ್ಞದ ಬಗ್ಗೆ ಮಾತಾಡ್ತಾನೆ. ಯಜ್ಞ ಅಂದ್ರೇನು? ಕೃತಜ್ಞತಾ ಭಾವದಿಂದ ಮಾಡಿದಂತಹ ಪರೋಪಕಾರ ಕರ್ಮಗಳಿಗೆ ಯಜ್ಞ ಅಂತ ಹೇಳ್ತಾರೆ. ಯಾವುದೇ ಇರಬಹುದು. ಪಂಚಮಹಾಯಜ್ಞಗಳ ಬಗ್ಗೆ ಪರಮಾತ್ಮ ಹೇಳ್ತಾನೆ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಮತ್ತು ಭೂತಯಜ್ಞ. ಇವು ನಿತ್ಯ ಕರ್ಮಗಳಾಗಲಿ. ಪಂಚಮಹಾಯಜ್ಞಗಳು ನಿತ್ಯ ಕರ್ಮಗಳಾಗಲಿ. ಕರ್ಮಗಳಿಗೆ, ಕರ್ಮ ಫಲಗಳಿಗೆ ಅಂಟುಕೊಳ್ಳಬೇಡ. ಮತ್ತು ಇದರಿಂದ ಏನಾಗ್ತದೆ? ಚಿತ್ತಶುದ್ಧಿ. ನಿನಗೆ ಚಿತ್ತಶುದ್ಧಿ ಆಗ್ತದೆ. ಮತ್ತು ಈ ಚಿತ್ತಶುದ್ಧಿ ನಿನಗೆ ಮುಂದೆ ವೈರಾಗ್ಯ, ಚಿತ್ತಶುದ್ಧಿಯಲ್ಲಿ ವಿವೇಕ ಮತ್ತು ವೈರಾಗ್ಯಗಳು ಮೊಳಕೆ ಹೊಡಿತಾವೆ. ಶಮ, ದಮ, ಉಪರಮೆ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ಸಮಾಧಿ ಷಟ್ಕಗಳು ಉದ್ಭವ ಆಗ್ತವೆ. ಮುಮುಕ್ಷುತ್ವ ತೀವ್ರ ಆಗ್ತದೆ. ಮತ್ತು ಗುರುಪ್ರಾಪ್ತಿ, ಗುರುಗಳ ಅನುಗ್ರಹದ ಒಂದು ಅವಕಾಶ ಸಾಧಕನಿಗೆ ಲಭಿಸ್ತದೆ. ಸ್ವಲ್ಪಮಪ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವೇ ಕರ್ಮಯೋಗ ಸಾಧನೆ ಆದರೂ ಕೂಡ ಅದು ಕರ್ಮಯೋಗದಿಂದ ಶಕ್ಯ ಅನ್ನೋದನ್ನು ಪರಮಾತ್ಮ ಹೇಳ್ತಾನೆ. ಸ್ವಲ್ಪವೇ ಕರ್ಮಯೋಗ ಸಾಧನೆಯು ಒಂದು ತೀವ್ರವಾದಂತಹ ಭಯವನ್ನು ಕೂಡ ಅದು ನಿವಾರಣೆ ಮಾಡ್ತದೆ. ಕರ್ಮಯೋಗ ಸಾಧನೆಯಿಂದಲೇ ಪರಮಾರ್ಥನ ಜೋರಿ ಯಾವಾಗಲೂ ಹೇಳ್ತಾರೆ. ಕೇವಲ ಜ್ಞಾನ ಪ್ರಾಪ್ತಿ ಆಗದೇ ಇದ್ರೂ ಕೂಡ ಕೇವಲ ಕರ್ಮಯೋಗ ಸಾಧನೆ ಮತ್ತು ಉಪಾಸನೆಗಳಿಂದಲೇ ವ್ಯಕ್ತಿಯ ಭಾವನಾತ್ಮಕ ಸ್ಥಿರತೆ ಸಿಗ್ತದೆ ಮತ್ತು ಸಂಸಾರದ 90% ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು 2ನೇ ಷಟ್ಕಕ್ಕೆ ಬರೋಣ. ಮುಖ್ಯವಾಗಿ ಈಶ್ವರ ಸ್ವರೂಪ, ಈಶ್ವರನ ಅನುಗ್ರಹದ ಮಹತ್ವ ಮತ್ತು ಉಪಾಸನಾ ಯೋಗ. ಇವು 3 ಮುಖ್ಯ ವಿಷಯಗಳು 2ನೇ ಷಟ್ಕದ. ಇದರಲ್ಲಿ ಪರಮಾತ್ಮನ ಈಶ್ವರನ ಏಕರೂಪ ಈಶ್ವರ, ಅನೇಕ ರೂಪ ಈಶ್ವರ ಅಥವಾ ವಿಶ್ವರೂಪ ಈಶ್ವರ ಮತ್ತು ಅರೂಪ ಈಶ್ವರ. ಹೀಗೆ 3 ಸ್ತರದ ಈಶ್ವರನ ಸ್ವರೂಪಗಳ ಮಾಹಿತಿಯನ್ನು ನೀಡ್ತಾನೆ. ಅದು ಡಿಪೆಂಡಿಂಗ್ ಅಪಾನ್ ದ ಸಾಧಕಾಸ್ ಲೆವೆಲ್. ಸಾಧಕನ ತನ್ನ ಆಧ್ಯಾತ್ಮಿಕ ಮಟ್ಟಕ್ಕನುಸಾರವಾಗಿ ಅಥವಾ ಅವನು ಆಧ್ಯಾತ್ಮಿಕ ಜ್ಞಾನದ ಪ್ರಬುದ್ಧತೆಗನುಸಾರವಾಗಿ ಅವನು ಈಶ್ವರನ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದರ ಮೇಲೆ ಈಶ್ವರನ ಸ್ವರೂಪ. ಪ್ರಾಥಮಿಕ ಹಂತದಲ್ಲಿ ಏಕರೂಪ ಈಶ್ವರ, ಅವನಿಗೆ ನಾವು ಇಷ್ಟ ದೇವತೆ ಅಂತ ಹೇಳ್ತೇವೆ. ರಾಮ ಇರಬಹುದು, ಕೃಷ್ಣ ಇರಬಹುದು, ವಿಷ್ಣು ಇರಬಹುದು, ಗಣಪತಿ ಇರಬಹುದು. ಹೀಗೆ ಯಾವ್ದಾದ್ರು ಒಂದು ಇಷ್ಟ ದೇವತೆ ಅವನು ಉಪಾಸನೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಅವನಿಗೆ ಇಷ್ಟ ದೇವತೆ ಸರ್ವಸ್ವ ಮತ್ತು ಇಷ್ಟ ದೇವತೆ ತಿಳ್ಕೊಳ್ಳಿಕ್ಕೆ ಅವನ ಗುಣ, ಅವನ ಜನ್ಮ ಕರ್ಮಗಳು, ದಿವ್ಯತೆ, ಅವನ ಲೀಲೆಗಳು
ಆಮೇಲೆ ಸ್ವಭಾವ, ಅವನ ವೈಶಿಷ್ಟ್ಯ, ಇವೆಲ್ಲವುಗಳ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪರಮಾತ್ಮ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರ ಮನುಷ್ಯರು ಯಾವನೋ ಒಬ್ಬನು ನನ್ನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂತಹ ತಿಳ್ಕೊಂಡಂತಹ ಸಾವಿರ ಜನರಲ್ಲಿ ಅವನು ಒಬ್ಬನು ನನ್ನನ್ನು ತತ್ವಶಃ, ಇದು ಬಹಳ ಮುಖ್ಯ. ತತ್ವಶಃ ಅಂದ್ರೇನು? ಪರಮೇಶ್ವರನ ಸಗುಣ ಜ್ಞಾನ ಮತ್ತು ಪರಮೇಶ್ವರನ ನಿರ್ಗುಣ ವಿಜ್ಞಾನ. ಜ್ಞಾನ, ಸಗುಣ ಜ್ಞಾನಕ್ಕೆ ಜ್ಞಾನ ಅನ್ನುವಂಥ ಶಬ್ದ ಉಪಯೋಗಿಸ್ತಾನೆ, ನಿರ್ಗುಣ ಜ್ಞಾನಕ್ಕೆ ವಿಜ್ಞಾನ. ಹೀಗೆ ಸಗುಣ ಜ್ಞಾನ ಮತ್ತು ನಿರ್ಗುಣ ವಿಜ್ಞಾನವನ್ನು ತತ್ವಶಃ ಯಾವನು ಅರಿತುಕೊಳ್ತಾನೆ, ಅದರಲ್ಲಿ ಏಕೀಭೂತನಾಗ್ತಾನೆ, ಅವನು ಮುಕ್ತನಾಗ್ತಾನೆ. ಮತ್ತು ಅಂಥವರಲ್ಲಿ ವಿರಳ ಅಂತ ಪರಮಾತ್ಮ ಹೇಳ್ತಾನೆ. ಮುಂದುವರೆದು 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಪರಮಾತ್ಮ ಈಶ್ವರ, ಅವನಲ್ಲಿ 2 ಪ್ರಕೃತಿ ಹೇಳ್ತಾನೆ, ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ. ಪರಾಪ್ರಕೃತಿಯನ್ನು ನಿರ್ಗುಣ ಬ್ರಹ್ಮತತ್ವವು ಈಶ್ವರನ ಪರಾಪ್ರಕೃತಿ, ಮತ್ತು ಮಾಯೆ, ಅಚೇತನ ಮಾಯೆ, ಇದು ಅಪರಾಪ್ರಕೃತಿ. ಪರಾಪ್ರಕೃತಿ ನಿರ್ಗುಣ ಬ್ರಹ್ಮತತ್ವ, ಅದರ ಸ್ವರೂಪ ಏನು? ಸತ್ಯ, ನಿತ್ಯ, ಸರ್ವಗತಂ, ಅಪ್ರಮೇಯ, ಅಕರ್ತ, ಅಭೋಕ್ತ, ನಿರ್ವಿಕಾರ, ಹೀಗೆ ಅನೇಕ ಸ್ವರೂಪ ಲಕ್ಷಣಗಳನ್ನು ಹೇಳ್ತಾನೆ ಪರಮಾತ್ಮ ಬ್ರಹ್ಮತತ್ವ. ಆಮೇಲೆ ಸಗುಣದಲ್ಲಿ ಈಶ್ವರನ ವಿಭೂತಿಗೆ ಪಾರವೇ ಇಲ್ಲ ಅಂತ ಹೇಳ್ತಾನೆ. ಸಗುಣ ಈಶ್ವರನ ವಿಭೂತಿಗಳಿಗೆ ಪಾರ. ಜಗತ್ತಿನಲ್ಲಿ ನಾವು ಏನೇನು ನೋಡ್ತೇವೆ, ಜಯ ಜಯ ಪಾಹಿಲೆ ಭೂತ ತೇತೆ ಮಾನಿಜ ಭಗವಂತ, ಯಾವುದೆಲ್ಲವನ್ನು ನೋಡ್ತೇವೆ ಅವೆಲ್ಲ ಭಗವಂತ. ಆದ್ರೆ ಅದರಲ್ಲೂ ಕೂಡ ಯಾವುದು ವೈಶಿಷ್ಟ್ಯಪೂರ್ಣವಾದಂತ ಕೌಶಲ್ಯಪೂರ್ಣವಾಗಿರೋದನ್ನು ನೋಡ್ತೇವೋ ಅವೆಲ್ಲ ಪರಮಾತ್ಮ. ಇದು ಬಹಳ ಮುಖ್ಯ. ಅಪರಾಪ್ರಕೃತಿ ಮಾಯೆ ಅಂತ ಹೇಳ್ತೇವೆ. ವಿನಾಶಿ ಇದೆ, ಅದಕ್ಕೆ ಮಿಥ್ಯಾತತ್ವ ಅಂತ ಹೇಳ್ತೇವೆ. ಸಗುಣ ತ್ರಿಗುಣಾತ್ಮಕ, ಸತ್ವ ರಜ ತಮಾತ್ಮಕವಾಗಿ ತ್ರಿಗುಣಾತ್ಮಕ. ವಿಕಾರಿ ಸವಿಕಾರಿ ಅಂದ್ರೇನು? ಸದಾ ನಾವು ಹೇಳ್ತೇವೆ ಬದಲಾವಣೆ ಪ್ರಕೃತಿಯ ನಿಯಮ. ಅಚೇತನ, ಅದಕ್ಕೆ ತನ್ನದೇ ಆದಂತಹ ಒಂದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ತನ್ನದೇ ಆದಂತಹ ಚೈತನ್ಯವಿಲ್ಲ, ಅದು ಜಡ. ಅದಕ್ಕೆ ಚೈತನ್ಯ ನೀಡುವವನೇ ಆತ್ಮ. ಆದ್ದರಿಂದ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಡಿಫರೆನ್ಸ್ ಬಿಟ್ವೀನ್ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ. ಆದರೆ ಇವೆರಡರ ಸಂಯೋಗ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾನೆ ಪರಮಾತ್ಮ. ಇವೆರಡರ ಸಂಯೋಗದಿಂದ ಸೃಷ್ಟಿ ನಿರ್ಮಾಣ ಆಗ್ತದೆ. ಅದಕ್ಕೇನೆ ಈಶ್ವರ ಜಗತಃ ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ. ಈಶ್ವರನು ಅವನು ಅಭಿನ್ನ ನಿಮಿತ್ತ ಮತ್ತು ಉಪಾದಾನ. ನಿಮಿತ್ತ ಕಾರಣ ಅಂದ್ರೇನು? ಒಂದು ಗಡಿಗೆಯನ್ನು, ಒಬ್ಬ ಕುಂಬಾರ ಗಡಿಗೆಯನ್ನು ನಿರ್ಮಾಣ ಮಾಡ್ತಾನೆ, ಮಣ್ಣನ್ನು ಉಪಯೋಗಿಸ್ತಾನೆ. ಈ ಸಂದರ್ಭದಲ್ಲಿ ಕುಂಬಾರ ನಿಮಿತ್ತ ಕಾರಣ ಮತ್ತು ಮಣ್ಣು ಉಪಾದಾನ ಕಾರಣ. ಹಾಗೆಯೇ ಈಶ್ವರನ ಸಂದರ್ಭದಲ್ಲಿ ಅವನೊಬ್ಬನೇ ಇದ್ದ. ಏಕಂ ಸತ್ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ, ಛಾಂದೋಗ್ಯ ಉಪನಿಷತ್ ಹೇಳ್ತದೆ. ಆದ್ದರಿಂದ ಸೃಷ್ಟಿಗೆ ಮೊದಲು ಪರಮೇಶ್ವರ ಮಾತ್ರ ಇದ್ದ, ಈಶ್ವರ ಮಾತ್ರ ಇದ್ದನು. ಆದ್ದರಿಂದ ಅವನು ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಯಾವುದನ್ನು ಉಪಯೋಗಿಸಿ ನಿರ್ಮಾಣ ಮಾಡಿ? ಕಚ್ಚಾ ವಸ್ತು ಏನು? ಸ್ವಯಂ ಅವನೇ. ತಸ್ಸೃಷ್ಟ್ವಾ ತದೇವಾನು ಪ್ರಾವೇಶತ. ಅವನು ತನ್ನಿಂದಲೇ ಇಡೀ ತಾನೇ ವಿಶ್ವ ನಿರ್ಮಾಣ ಮಾಡ್ದ. ಆದ್ದರಿಂದ ಅವನು ನಿಮಿತ್ತ ಕಾರಣ ಮತ್ತು ತನ್ನಿಂದಲೇ ನಿರ್ಗುಣ ನಿರಾಕಾರ ಈಶ್ವರನು ಸಗುಣ ಸಾಕಾರ ವಿವಿಧ ನಾಮ ರೂಪ ಕ್ರಿಯಾತ್ಮಕವಾದ ಜಗತ್ತಾಗಿ ತೋರ್ತಾ ಇದ್ದಾನೆ. ಆದ್ರಿಂದ ಅವನಿಗೇನ್ ಹೇಳ್ತದೆ? ಮಿಥ್ಯಾ ಜಗದಧಿಷ್ಠಾನ ವಿವರ್ತ ಉಪಾದಾನ ಕಾರಣಂ. ಮಿಥ್ಯಾ ಜಗದಧಿಷ್ಠಾನಂ ವಿವರ್ತ ಉಪಾದಾನ ಕಾರಣಂ ಅಂತ ಹೇಳ್ತೀವಿ. ಅಂದ್ರೆ ಅವನು ಮಾಡಿದವನು ಅವನೇ, ತನ್ನಿಂದಲೇ. ಪೂರ್ಣನಾಭಿ ಅಂದ್ರೆ ಜೇಡ ಹೇಗೆ ತನ್ನಿಂದಲೇ ದ್ರವವನ್ನು ಸ್ರವಿಸಿ ಅದರಿಂದ ಬಲೆಯನ್ನು ಹೆಣಿತದೆ, ಹಾಗೆ ಪರಮಾತ್ಮನು ಕೂಡ ಹಾಗೆ ತನ್ನಿಂದಲೇ ಅವನು ತನ್ನನ್ನು ತಾನೇ ನಿರ್ಗುಣ ನಿರಾಕಾರವಾಗಿ ತನ್ನನ್ನು ತಾನೇ ಸಗುಣ ಸಾಕಾರ ರೂಪದಿಂದ ಅವನು ಪ್ರತ್ಯಕ್ಷನಾದನು ಅಥವಾ ವಿವರ್ತವಾಗಿ ಅವನು ತೋರ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಎರಡು ಅವನೇ, ನಿಮಿತ್ತ ಕಾರಣ ಕೂಡ ಅವನು ಅಂದ್ರೆ ತೋರುವುದೆಲ್ಲವೂ ಪರಮಾತ್ಮ. ಅಂದ್ಮೇಲೆ ಏನಾಯ್ತು? ಇಡೀ ವಿಶ್ವವೇ ಪರಮೇಶ್ವರನು ವಿಶ್ವರೂಪದಲ್ಲಿ ತೋರ್ತಾ ಇದ್ದಾನೆ. ಇದು ವಿಶ್ವರೂಪ, ಏಕರೂಪದಿಂದ ಇವಾಗ ಸಾಧಕನು ವಿಶ್ವರೂಪ ಈಶ್ವರನ ಒಂದು ಮಟ್ಟಕ್ಕೆ ಬಂದಿದ್ದಾನೆ. ಅಂದ್ರೆ ಈಶ್ವರನನ್ನು ವಿಶ್ವರೂಪದಲ್ಲಿ ಕಾಣ್ತಾನೆ. ಸಂತರ ಅನೇಕ ಕಥೆಗಳನ್ನು ಕೇಳ್ತೇವೆ. ಹೇಗೆ ಏಕನಾಥ್ ಮಹಾರಾಜರು ಗಂಗೆ ಅಂತದಂತಹ ನೀರನ್ನು ಕತ್ತೆಗೆ ಕುಡಿಸಿದರು. ನಾಮದೇವ್ ಮಹಾರಾಜರು ತಟ್ಟೆಯಲ್ಲಿದ್ದಂತಹ ರೊಟ್ಟಿಯನ್ನು ಒಂದು ನಾಯಿ ಎತ್ಕೊಂಡೋದಾಗ
ಬರೀ ಒಣ ರೊಟ್ಟಿ ಯಾಕೆ ತಿಂತೀಯಾ, ಅದನ್ನ ತುಪ್ಪದಲ್ಲಿ ಅದಿಸ್ ತಿಂದ ತುಪ್ಪದ ಪಾತ್ರೆ ಹಿಡ್ಕೊಂಡು ಓಡಿದ್ರಿ. ಇವೆಲ್ಲ ವಿಶ್ವರೂಪ ದರ್ಶನದ ಒಂದೊಂದು ಉದಾಹರಣೆಗಳು ಸಂತರು ನಮ್ಗೆ ತೋರಿಸಿದ್ದಾರೆ. ಅವ್ರು ಹೇಗೆ ಎಲ್ಲರಲ್ಲಿಯೂ ಆ ಪರಮಾತ್ಮನನ್ನು ಕಂಡ್ರು ಅನ್ನುವಂಥ ಒಂದು ವಿಚಾರವನ್ನು. ಭಕ್ತ ಪ್ರಹ್ಲಾದನ ಒಂದು ಅದ್ಭುತವಾದಂತಹ ಒಂದು ದೃಷ್ಟಾಂತ ನಮ್ಗೆ ಗೊತ್ತೇ ಇದೆ. ಹೇಗೆ ಭಕ್ತ ಪ್ರಹ್ಲಾದ ಹೇಳ್ತಾನೆ, ಎಲ್ಲರಲ್ಲೂ ಹರಿ ಇದ್ದಾನೆ ಅಂದಾಗ ಅವನು ಕಂಬದಲ್ಲಿ ಕೂಡ ಹರಿ ಇದ್ದಾನೆ ಅಂತ ಅಂದಾಗ ಅವನ ಮಾತನ್ನು ಪರಮಾತ್ಮ ಕಂಬದಿಂದ ಉದ್ಭವನಾಗಿ ನಿಜಪಡಿಸ್ತಾನೆ. ಹೀಗೆ ಆದ್ರೆ ಒಂದು ವಿಶ್ವರೂಪದಲ್ಲಿ ನಾವು ಸಾಧಕರು ವಿಶ್ವದಲ್ಲೆಲ್ಲರೂ ಪರಮಾತ್ಮನ ಕಾಣಬೇಕಾದ್ರೆ ಇದಕ್ಕೊಂದು ವಿಶೇಷ ದೃಷ್ಟಿಕೋನವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಈ ದೃಷ್ಟಿಕೋನ ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ನಾವು ಸತತವಾದ ಅಭ್ಯಾಸ ಬಹಳ ಮಹತ್ವ ಇದೆ. ಅರ್ಜುನನಿಗೆ ಕೂಡ ಅವನು ತನ್ನ ಕಣ್ಣಿನಿಂದ ವಿಶ್ವರೂಪವನ್ನು ನೋಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕಾಗಿ ಭಗವಂತನ ಒಂದು ವಿಶೇಷ ಅನುಗ್ರಹ, ದಿವ್ಯ ಚಕ್ಷುಗಳನ್ನು ಭಗವಂತ ನೀಡ್ತಾನೆ. ಅದರಿಂದ ವಿಶ್ವರೂಪ ದರ್ಶನ ಯೋಗ 11ನೇ ಅಧ್ಯಾಯದಲ್ಲಿ ಪರಮಾತ್ಮನ ಒಂದು ವಿಶ್ವರೂಪ ದರ್ಶನವನ್ನು ಅರ್ಜುನ ಪಡಿತಾನೆ. ಸರ್ವಂ ವಾಸುದೇವಮಯಂ ಜಗತ್, ಸರ್ವಂ ಶಿವಮಯಂ ಜಗತ್. ತೋರಿದ್ದೆಲ್ಲ ಭಗವಂತನೇ. ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಮಹರ್ಷಿ ವ್ಯಾಸರು ಹೇಳ್ತಾರೆ, ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಅಷ್ಟೊಂದು ಸುಂದರವಾದ ನಾವು ಓದ್ತಾ ಹೋಗ್ತೇವೆ ಬಹಳ ಸಲ, ಅದ್ರ ಪರಿಕಲ್ಪನೆ ಇರುವುದಿಲ್ಲ. ವಿಶ್ವರೂಪ ಈಶ್ವರನ ಪರಿಕಲ್ಪನೆ ಆ ಶ್ಲೋಕದಲ್ಲಿ ಮಹರ್ಷಿ ವ್ಯಾಸರು ತಂದಿದ್ದಾರೆ. ಇದು ಬಹಳ ಮುಖ್ಯ. ಮತ್ತು ಸಗುಣ, ಅರ್ಜುನ ಕೇಳ್ತಾ ಹೋಗ್ತಾನೆ, ನಿನ್ನ ವೈಭವವನ್ನು, ವಿಭೂತಿಯನ್ನು ನಾನು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾನೆ. ಹೇಳ್ತಾನೆ ಅನಂತವಾಗಿದೆ ವಿಭೂತಿಗಳು. ಎಷ್ಟು ಹೇಳ್ಬೋದು, ಕೆಲವೊಂದು ಉದಾಹರಣೆ ಹೇಳ್ಬೋದು. ಪರಮಾತ್ಮ ಹೇಳ್ತಾನೆ, ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ನೃಷು. ನೀರಿನಲ್ಲಿ ರಸ ನಾನಿದ್ದೇನೆ, ಸೂರ್ಯಚಂದ್ರರ ಬೆಳಕು ನಾನಿದ್ದೇನೆ, ವೇದಗಳಲ್ಲಿನ ಓಂಕಾರ ನಾನಿದ್ದೇನೆ, ಅಂತರಿಕ್ಷದಲ್ಲಿನ ಶಬ್ದ ನಾನಿದ್ದೇನೆ, ಪುರುಷರಲ್ಲಿನ ಪೌರುಷ ನಾನಿದ್ದೇನೆ. ಹೀಗೆ ಸಕಲ ಚರಾಚರದಲ್ಲಿ ಭಗವಂತನನ್ನು ಕಾಣುವಂತಹ ಒಂದು ಗೌರವಯುಕ್ತ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ವಿಶ್ವರೂಪ ಒಂದು ಈಶ್ವರನ ಒಂದು ಸ್ವರೂಪ. ಏನು ಭಗವತ್ ಕೃಪೆಯ ಮಹತ್ವ ಬಹಳ ಮುಖ್ಯವಾಗಿರುವಂತ ಭಗವತ್ ಕೃಪೆ. ಯಾಕಂದ್ರೆ ವಿಶ್ವದಲ್ಲೆಲ್ಲರಲ್ಲೂ ಭಗವಂತನ ಕಾಣಬೇಕಾದ್ರೆ, ಕೇವಲ ಭಗವಂತನ ಭಕ್ತಿಯನ್ನು ಮಾಡಬೇಕಾದ್ರೆ, ಭಗವಂತನ ಒಂದು ದರ್ಶನ ಪಡಿಬೇಕಾದ್ರೆ ಭಗವಂತನ ಅನುಗ್ರಹದಿಂದಲೇ ಸಿಗುತ್ತೆ. ಯಾಕೆಂದ್ರೆ ನಮಗೆ ಮತ್ತು ಆ ದರ್ಶನ ನಡುವೆ ಮಾಯೆ ಇದೆ. ಈ ಮಾಯೆ, ಈ ಜಗತ್ತಿನ ನಾಮ ರೂಪ ಕ್ರಿಯೆಗಳ ಒಂದು ಥಳಕು ಬಳಕೆಗೆ ನಾವು ಮಾರು ಹೋಗಿದ್ದೇವೆ. ಈ ಒಂದು ಮಾಯಾ ಜಾಲದಿಂದ ಹೊರಗೆ ಬರೋದು ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕು, ಪರಮಾತ್ಮನಲ್ಲಿಯೇ ನಾವು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮಮ್ಮ, ಪರಮಾತ್ಮನಲ್ಲಿ ಶರಣ ಹೋಗ್ಬೇಕು. ಅದಕ್ಕಾಗಿ ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ದೈವಿ ಹೇಷಾ ಮಮ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ, ನನ್ನದೇ ಮಾಯ ಇದೆ, ತ್ರಿಗುಣಾತ್ಮಕವಾಗಿದೆ, ಆದ್ರೆ ದುರ್ಲಭ ಇದೆ ಇದನ್ನ ದಾಟಿ ಹೋಗ್ಬೋದು. ಆದ್ರೆ ಹೋಗ್ಬೋದು, ಹೇಗೆ ದಾಟಿ ಹೋಗ್ಬೋದು? ಹೇಗೆ? ಮಾಯಾಮೇತಾಂತರಂತಿತೆ. ಯಾರು ನನಗೆ ಶರಣು ಬರ್ತಾರೋ ಅವರು ಇದನ್ನ ದಾಟಿ ಹೋಗ್ತಾರೆ. ಭಗವಂತನ ಭಕ್ತನಾಗ್ಬೇಕು. ಭಕ್ತನು 4 ರೀತಿಯ ಭಕ್ತರ ಬಗ್ಗೆ ಹೇಳ್ತಾನೆ. ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಇವೆಲ್ಲರೂ ಭಗವಂತನ ಕೃಪೆಗೆ ಪಾತ್ರರೇ. ಆದರೆ ಜ್ಞಾನಿ ಭಕ್ತನು ಶ್ರೇಷ್ಠ. ಯಾವ ಭಕ್ತನು ಸದಾಕಾಲ ಪರಮಾತ್ಮನಲ್ಲಿ ಭಗವತ್ ಪರಾಯಣನಾಗಿರುತ್ತಾನೋ, ಸದಾಕಾಲ ಭಗವಂತನಲ್ಲೇ ಧ್ಯಾನಸ್ಥನಾಗಿದ್ದಾನೋ, ಅನನ್ಯವಾಗಿ ಅವನ ಚಿಂತನೆಯನ್ನು ಮಾಡ್ತಾನೋ, ಅಂತಹ ಭಕ್ತರ ಇಹ ಪರಗಳ ಜವಾಬ್ದಾರಿಯನ್ನು ಭಗವಂತ ತೆಗೆದುಕೊಳ್ತಾನೆ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆದ್ರಿಂದ ಭಗವಂತನನ್ನು ಶರಣಾಗತನಾಗಿ ಎಲ್ಲ ಭಾರವನ್ನು ಭಗವಂತನಿಗೆ ಒಪ್ಪಿಸೋದು ಒಂದು ಬೆಕ್ಕಿನ ಮರಿಯಂತೆ. ಇದು ಬಹಳ ಶ್ರೇಯಸ್ಕರ. ಇನ್ನು ಉಪಾಸನೆ ಅಂದ್ರೆ ಸಗುಣ ಈಶ್ವರ ವಿಷಯಕ ಮಾನಸ ವ್ಯಾಪಾರ. ಸಗುಣ ಈಶ್ವರ ವಿಷಯಕ ಮಾನಸ ವ್ಯಾಪಾರಕ್ಕೆ ನಾವು ಉಪಾಸನೆ ಅಂತ ಹೇಳ್ತೇವೆ. ಉಪಾಸನೆಯಲ್ಲಿ ಮಾನಸ ಜಪ, ಮಾನಸ ಪಾರಾಯಣ, ಮಾನಸ ಪೂಜೆ ಮತ್ತು ಧ್ಯಾನ ಇವೆಲ್ಲವೂ ಸಮ್ಮಿಳಿತವಾಗಿದೆ. ಸದಾಕಾಲ ಭಗವಂತನ ಜಪ ಮಾಡೋದ್ರಿಂದ, ಸ್ಮರಣ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಶಕ್ತಿ ಒಟ್ಟಿಗಿರ್ತವೆ. ಆದ್ದರಿಂದ ಭಗವಂತನ ಎಲ್ಲಿ ರೂಪ ಇದೆಯೋ ಅಲ್ಲಿ ಭಗವಂತನ ಉಳಿದೆಲ್ಲ ಲಕ್ಷಣಗಳು ಬರ್ತವೆ, ಆವಾಹನೆಗೊಳ್ತವೆ. ಆದ್ದರಿಂದ ಎಲ್ಲಿ ಭಗವಂತನ ಸತತವಾಗಿ ಜಪ ನಡೀತಾ ಇರ್ತದೋ ಆ ಒಂದು ಇದರಲ್ಲಿ ಭಗವಂತನ ಎಲ್ಲ ವೈಶಿಷ್ಟ್ಯಗಳು ಬರ್ತವೆ. ಮತ್ತು
ಶಮಾಧಿ ಷಡ್ಗಳು, ಶಮ ಮನಸ್ಸಿನ ನಿಗ್ರಹ, ದಮ ಇಂದ್ರಿಯಗಳ ನಿಗ್ರಹ, ಉಪರಮ ಮನಸ್ಸನ್ನು ಅಂತರ್ಮುಖಗೊಳಿಸುವುದು, ಭಗವಾತ್ಮನಲ್ಲಿ ನೆಲೆಗೊಳಿಸುವುದು, ತಿತಿಕ್ಷಾ ಕಷ್ಟ, ಶಾರೀರಿಕ ಮತ್ತು ಮಾನಸಿಕ ಕಷ್ಟಗಳನ್ನು ಸಹಿಸುವುದು, ಯಾವುದಕ್ಕಾಗಿ? ಧರ್ಮ ಪರಿಪಾಲನೆ ಆಗಿ, ಆಧ್ಯಾತ್ಮಿಕ ಸಾಧನೆಗಾಗಿ, ಅಂತ ಒಂದು ಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ಅದಕ್ಕೆ ನಾವು ತಿತಿಕ್ಷಾ, ಶ್ರದ್ಧೆ, ಶಾಸ್ತ್ರ, ಗುರು ಮತ್ತು ಭಗವಂತನಲ್ಲಿ ಅಪಾರ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವುದು. ಮತ್ತು ಸಮಾಧಾನ, ಸಮಾಧಾನ ಅಂದ್ರೆ ಅಂತರ್ಮುಖವಾದ ಮನಸ್ಸು ಧ್ಯೇಯದಲ್ಲಿ ಅಂದ್ರೆ ಆ ಪರಮಾತ್ಮನಲ್ಲಿ ನೆಲೆಗೊಳಿಸಿ. ಹೀಗೆ ಈ 6 ಏನು ಸದ್ಗುಣಗಳು ಅಂತ ಹೇಳ್ತೇವೆ, ಷಟ್ ಸಂಪತ್ತುಗಳು ಅಂತ ಹೇಳ್ತೇವೆ, ಅವು ಉಪಾಸನೆಯಿಂದ ಬೆಳೀತವೆ. ಮುಖ್ಯವಾಗಿ ಮನಸ್ಸಿನ ಚಾಂಚಲ್ಯ ಕಡಿಮೆ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ, ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದೆ, ಮನಸ್ಸು ಏಕಾಗ್ರ ಆಗ್ತದೆ. ಭಗವಂತ ಹೇಳ್ತಾನೆ ಉಪಾಸನೆ ಮಹತ್ವವನ್ನು, ಯಾವನು ಜನ್ಮ ಇಡೀ ತನ್ನನ್ನು ಉಪಾಸನೆ ಮಾಡ್ತಾನೋ ಮತ್ತು ಅಂತ್ಯಕಾಲದಲ್ಲಿ ಕೂಡ ತನ್ನನ್ನು ಸ್ಮರಿಸ್ತಾ ಅವನು ದೇಹ ತ್ಯಾಗ ಮಾಡ್ತಾನೋ ಅವನು ತನ್ನನ್ನೇ ಸೇರ್ತಾನೆ. ಆದ್ರಿಂದ ಪರಮಾತ್ಮ ಹೇಳ್ತಾನೆ, ಸದಾಕಾಲ ನನ್ನನ್ನು ನೆನಿ ಮತ್ತು ನನ್ನನ್ನೇ ಹೊಂದುವೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ಹೀಗೆ ನೀನು ನಿನ್ನ ಬುದ್ಧಿಯನ್ನು ನನಗೆ ಅರ್ಪಣೆ ಮಾಡಿ, ನಿನ್ನ ಮನಸ್ಸು ಸದಾಕಾಲ ನನ್ನನ್ನು ಪ್ರತಿಷ್ಠಾಪಿಸಿ, ಸದಾಕಾಲ ನನ್ನ ಉಪಾಸನೆ ಮಾಡ್ತಾ ಇದ್ರೆ ನನ್ನನ್ನೇ ಪಡೆಯುವೆ. ಭಗವಂತ ಅಂದ್ರೆ ಅಲ್ಟಿಮೇಟ್ಲಿ ಅವನು ಸುಖ, ಶಾಂತಿ ಮತ್ತು ಭದ್ರತೆಯ ಒಂದು ಸೆಲೆ, ಎಂಬಾಡಿಮೆಂಟ್ ಆಫ್ ಸೆಕ್ಯೂರಿಟಿ ಅಂಡ್ ಹ್ಯಾಪಿನೆಸ್. ಆದ್ದರಿಂದ ಯಾವನು ಭಗವಂತನ ಪಡೆಯುತ್ತಾನೋ ಅವನು ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆಯುತ್ತಾನೆ. ಹಾಗಾದ್ರೆ ನಾವು ಇದಕ್ಕಾಗಿ ಏನು ಮಾಡ್ಬೇಕು? ಒಳ್ಳೆ ಉಪಾಸಕನಾಗ್ಬೇಕಾದ್ರೆ, ಒಂದು ಒಳ್ಳೆ ಉಪಾಸಕನಾಗ್ಬೇಕಾದ್ರೆ ನಾನೇನು ಮಾಡ್ಬೇಕು? ಪರಮಾತ್ಮ 9ನೇ ಅಧ್ಯಾಯದಲ್ಲಿ 2 ಸುಂದರವಾದ ಶ್ಲೋಕಗಳಲ್ಲಿ ಹೇಳ್ತಾನೆ. ಒಂದು ಅಧ್ಯಾಯ 3ನೇ ಅಧ್ಯಾಯ, ಒಂದು 9ನೇ ಅಧ್ಯಾಯ ಶ್ಲೋಕ. ಯತ್ಕೋರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತ ಪಶ್ಯಸಿ ಕೌಂತೆಯ ತತ್ಕುರುಶ್ರಮ ದರ್ಪಣಂ. ನೀನೇನು ಕರ್ಮಗಳನ್ನು ಮಾಡ್ತೀಯೋ, ಅಥವಾ ನೀನು ಏನು ಭೋಗಗಳನ್ನು ಭೋಗಿಸ್ತೀಯೋ, ಅನುಭವಿಸ್ತೀಯೋ, ಅಥವಾ ಯಜ್ಞ, ದಾನ, ತಪಗಳನ್ನು ಮಾಡ್ತೀಯೋ, ಅದನ್ನು ನನಗೆ ಅರ್ಪಣೆ ಮಾಡು. ಮನ್ಮನಾಭವ ಮದ್ಭಕ್ತ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮನಂ ಮತ್ಪರಾಯಣ. ಎಷ್ಟು ಸುಂದರವಾಗಿ ಆಶ್ವಾಸನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಅನೇಕ ಆಶ್ವಾಸನೆಗಳನ್ನು ನೀಡುತ್ತಾನೆ ಪರಮಾತ್ಮ. ಇದೊಂದು ಶ್ರೇಷ್ಠವಾದ ಆಶ್ವಾಸನೆ. ನನ್ನ ಭಕ್ತನಾಗು, ನನ್ನ ಉಪಾಸಕನಾಗು, ನನ್ನನ್ನೇ ನೀನು ಪಡೆಯುವಿ. ಇನ್ನು 3ನೇ ಷಟ್ಕಕ್ಕೆ ಬರೋಣ. 3ನೇ ಷಟ್ಕದ ಮುಖ್ಯವಾದ ವಿಷಯ ಜೀವಾತ್ಮ ಪರಮಾತ್ಮ ಸ್ವರೂಪ ಐಕ್ಯ ವಿಚಾರ. ಜೀವಾತ್ಮ ಪರಮಾತ್ಮ ಸ್ವರೂಪ ಐಕ್ಯ ವಿಚಾರ, ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಸಕಲ ಉಪನಿಷತ್ತುಗಳು ವೇದಾಂತದ ಒಂದು ಸಾರ. ತತ್ವಮಸಿ, ತತ್ವಂ ಅಸಿ, ಅದು ನೀನು ಆಗಿರುವೆ. ಆ ಬ್ರಹ್ಮತತ್ವ ನೀನು ಅಂದ್ರೆ ಆ ಬ್ರಹ್ಮತತ್ವವೇ ಆಗಿರುವೆ ಎನ್ನುವಂತ ಒಂದು ಛಾಂದೋಗ್ಯ ಉಪನಿಷತ್ತಿನೇನು ತತ್ವಮಸಿ ಮಹಾವಾಕ್ಯ ಇದೆ. ಆ ಒಂದು ಜೀವಾತ್ಮ ಪರಮಾತ್ಮ ಸ್ವರೂಪ ಐಕ್ಯ ವಿಚಾರವನ್ನು ಭಗವಂತ ಸಕಲರಿಗೂ ಜನಸಾಮಾನ್ಯರಿಗೆ ಅರ್ಥವಾಗುವುದರ ತಿಳಿಯಾದ ಶಬ್ದದಲ್ಲಿ, ಸಂಸ್ಕೃತದಲ್ಲಿ ನಮಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ 3ನೇ ಷಟ್ಕದಲ್ಲಿ ನಿರೂಪಣೆ. ಅಲ್ಲಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾ ಬರ್ತಾನೆ ಪರಮಾತ್ಮ. ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಮಟ್ಟದ ಒಂದು ತಯಾರಿ ಮಾಡಿಕೊಂಡು 13, 14, 15 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಈ ಒಂದು ವಿಚಾರವನ್ನು ಮಂಡಿಸ್ತಾನೆ. ಭಗವಂತ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತಜ್ಞಾನಂ ಮತಂ ಮಮ. ಬಹಳ ಮುಖ್ಯವಾದಂತಹ 13ನೇ ಅಧ್ಯಾಯದ ಶ್ಲೋಕ. ಅದರಲ್ಲಿ ಪರಮಾತ್ಮನ ಹೇಳ್ತಾನೆ, ಯಾವುದೆಲ್ಲವನ್ನು ವಿಷಯೀಕರಿಸಲಾಗ್ತದೋ, ಯಾವುದೆಲ್ಲವನ್ನು ಅನುಭವಿಸಲಾಗ್ತದೋ, ಯಾವುದು ದೃಶ್ಯವೋ, ಯಾವುದು ಪ್ರಮೇಯವೋ ಅವೆಲ್ಲವೂ ಅನಾತ್ಮ. ನೆನಪಿಟ್ಟುಕೊಳ್ಳಿ, ಯಾವುದೆಲ್ಲವನ್ನು ಅಂದ್ರೆ ದ ಥಿಂಗ್ಸ್ ವಿಚ್ ಆರ್ ಆಬ್ಜೆಕ್ಟಿಫೈಯಬಲ್, ಅನುಭವಿಸಬಹುದು, ಎಕ್ಸ್ಪೀರಿಯನ್ಸಿಯೇಬಲ್, ದೃಶ್ಯವೋ ವಿಸಿಬಲ್, ಅಥವಾ ಪ್ರಮೇಯವೋ ಅಂದ್ರೆ ತಿಳ್ಕೊಳ್ಬಹುದು, ನೋವಬಲ್, ಅವೆಲ್ಲವೂ ಅನಾತ್ಮ. ನೆನಪಿಟ್ಕೊಳ್ಳಿ. ಕೆಲವೊಂದ್ಸಲ ಇದನ್ನ ಕೇಳಿದ್ಕೊಂಡು ನಮ್ಗೆ ಒಂದ್ಸಲ ಒಂದ್ ಝಟ್ಕ, ಒಂದ್ ಧಕ್ಕೆ ಕೊಟ್ಟಂಗ ಆಗ್ತದೆ. ಯಾಕಂದ್ರೆ ಸಕಲ ಜಗತ್ತು, ಸಕಲ ಲೋಕಗಳು ಮತ್ತು ಈ ಶರೀರ ತ್ರಯಂಗಳು ಕೂಡ ಅನಾತ್ಮ, ನಾಶವಂತ. ಆದ್ರೆ ಇವೆಲ್ಲವುಗಳ ಒಳಗೆ ಮತ್ತು ಹೊರಗೆ ಸರ್ವವ್ಯಾಪಿಯಾಗಿ ಯಾವನಿದ್ದಾನೋ ಯಾವನು ಚೈತನ್ಯ ಸ್ವರೂಪನಾಗಿದ್ದಾನೋ, ಯಾವನು ಇರವು, ಅರಿವು ಮತ್ತು ಸುಖ ಸ್ವರೂಪನಾಗಿದ್ದಾನೋ, ನಾವು ಸಂಸ್ಕೃತದಲ್ಲಿ ಸತ್ ಚಿತ್ ಆನಂದ ಸ್ವರೂಪ ಅಂತ ಹೇಳ್ತೇವೆ.
ಯಾವನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೋ, ಸರ್ವವ್ಯಾಪಿಯಾಗಿದ್ದಾನೋ, ಯಾರು ಎಲ್ಲರಿಗೂ ಅಸ್ತಿತ್ವವನ್ನು ನೀಡ್ತಾನೋ, ಯಾವನು ಸಕಲರಿಗೆ ಚೈತನ್ಯವನ್ನು ನೀಡ್ತಾನೋ, ಅಥವಾ ನಮ್ಮಲ್ಲಿರೋ ಪ್ರಿಯತ್ವದ ಒಂದು ಅನಿಸಿಕೆಯನ್ನು ನೀಡ್ತಾನೋ, ಸುಖ ಸ್ವರೂಪತೆಯನ್ನು ನೀಡ್ತಾನೋ, ಅವನು ಆತ್ಮ. ಅವನಿಗೆ ನಾವು ಪರಮಾತ್ಮ. ಯಾವನು ಸರ್ವಾಂತರ್ಯಾಮಿಯಾಗಿದ್ದಾನೋ ಅವನಿಗೆ ನಾವು ಪರಮಾತ್ಮ ಅಂತ ಹೇಳ್ತೇವೆ. ಅವನು ಈ ಪಿಂಡದಲ್ಲಿ ಇದ್ದಾನೆ, ಅದಕ್ಕೆ ನಾವು ಆತ್ಮ ಅಂತ ಹೇಳ್ತೇವೆ. ಅದರಿಂದ ಜೀವಾತ್ಮ ಅಂದ್ರೆ ಈ ಪಿಂಡದಲ್ಲಿರುವ ಆತ್ಮ, ಪರಮಾತ್ಮ ಅಂದ್ರೆ ಸಮಷ್ಟಿಯಲ್ಲಿರುವಂತಹ ಬ್ರಹ್ಮತತ್ವ, ಇವೆರಡು ಒಂದೇ. ಹಾಗಾದ್ರೆ ನಾವೇನ್ ಹೇಳ್ತೇವೆ? ಪರಮಾತ್ಮ ಈಶ್ವರ, ಅವನು ಸರ್ವಶಕ್ತಿಮಾನ್, ಸರ್ವಾಂತರ್ಯಾಮಿ, ಸರ್ವಜ್ಞ ಅಲ್ಲ, ಅವನು ಅಪಾರ ಶಕ್ತಿ ಅಂತ ಹೇಳ್ತೇವೆ. ಮತ್ತು ಜೀವಾತ್ಮನಾದರೂ ಅಲ್ಪಜ್ಞ, ಅಲ್ಪಶಕ್ತಿಮಾನ್, ಅಲ್ಪವ್ಯಾಪಿ. ಇವೆರಡು ಒಂದಾಗ್ಲಿಕ್ಕೆ ಹೆಂಗ್ ಶಕ್ಯ? ಮೇಲ್ನೋಟಕ್ಕೆ ಜೀವಾತ್ಮ, ಜೀವ ಮತ್ತು ಈಶ್ವರ, ಜೀವ ಮತ್ತು ಈಶ್ವರ ಇವರು ಬೇರೆ ಬೇರೆ ತರ ಕಾಣಬಹುದು ಮೇಲ್ನೋಟಕ್ಕೆ. ಯಾವಾಗ ನಾವು ಆಳವಾಗಿ ವಿಚಾರ ಮಾಡ್ತೇವೆ, ವಾಚ್ಯಾರ್ಥವನ್ನು ಬಿಟ್ಟು ಯಾವಾಗ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ತೇವೆ, ಆಗ ನಮ್ಗೆ ಗೊತ್ತಾಗ್ತದೆ ಜೀವನದಲ್ಲಿರುವಂತಹ ಸ್ವರೂಪ ಏನಿದೆ ಅದು ಚೈತನ್ಯ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಮತ್ತು ಈಶ್ವರನಲ್ಲಿರುವಂತಹ ಏನು ಸ್ವರೂಪ ಇದೆ, ಈಶ್ವರನ ಸ್ವರೂಪ ಇದೆ, ಅದು ಕೂಡ ಸಮಷ್ಟಿ ಸಚ್ಚಿದಾನಂದ ಸ್ವರೂಪ ಇದೆ. ವ್ಯಷ್ಟಿ ಮತ್ತು ಸಮಷ್ಟಿ ಒಂದೇ ಸಚ್ಚಿದಾನಂದ ಸ್ವರೂಪ. ವ್ಯಷ್ಟಿಯಲ್ಲಿ ನಾವು ಜೀವಾತ್ಮ ಅಂತ ಹೇಳ್ತೇವೆ, ಸಮಷ್ಟಿಯಲ್ಲಿ ನಾವು ಪರಮಾತ್ಮ ಅಂತ ಹೇಳ್ತೇವೆ. ಅದರಿಂದ ರೂಪದಿಂದ ಇವೆರಡು ಒಂದೇ. ಇದಕ್ಕೆ ನಾವು ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರ ಅಂತ ಹೇಳ್ತೇವೆ. ಇದಕ್ಕೆ ನಾವು ಯಾವನು ಈ ಒಂದು ಜೀವಾತ್ಮ ಪರಮಾತ್ಮ ಐಕ್ಯ ವಿಚಾರವನ್ನು ತಿಳ್ಕೊಂಡಿದ್ದಾನೋ, ಆತ್ಮಸಾತ್ ಮಾಡ್ಕೊಂಡಿದ್ದಾನೋ, ಅವನಿಗೆ ನಾವು ಬ್ರಹ್ಮವಿದ, ಬ್ರಹ್ಮಜ್ಞಾನಿ ಅಂತ ಹೇಳ್ತೇವೆ. ಮತ್ತು ಬ್ರಹ್ಮವಿದ ಬ್ರಹ್ಮೈವ ಭವತಿ, ಅವನು ಬ್ರಹ್ಮವೇ ಆಗ್ತಾನೆ ಅಂತ ಶಾಸ್ತ್ರ ಹೇಳ್ತೇವೆ. ಇದಕ್ಕೆ ನಾವು ಅಪರೋಕ್ಷಾನುಭೂತಿ ಅಂತ ಹೇಳ್ತೇವೆ. ಆತ್ಮದ ಅಪರೋಕ್ಷಾನುಭೂತಿ ಅಂತ ಹೇಳ್ತೇವೆ. ಇದು ಶ್ರುತಿ ಯುಕ್ತಿ ಅನುಭವಗಳಿಂದ ಪ್ರಮಾಣೀಕರಿಸಲ್ಪಟ್ಟಿದೆ. ಮತ್ತು ಯಾವನು ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೋ ಅವನು ಜೀವನ್ ಮುಕ್ತ ಎನಿಸಿಕೊಳ್ತಾನೆ. ಎಲ್ಲಿ ತನಕ ಶರೀರದ ಪ್ರಾರಬ್ಧ ಇದೆ ಅಲ್ಲಿ ತನಕ ಅವನು ಜೀವನ್ ಮುಕ್ತ ಅಂತ ಹೇಳಿಕೊಂಡು ಇರ್ತಾನೆ. ಆಮೇಲೆ ಪರಾಂತ ಕಾಲದಲ್ಲಿ ಅವನು ಬ್ರಹ್ಮತತ್ವದಲ್ಲಿ ಮುಂದುವರಿತಾನೆ ಮತ್ತು ಅವನ ಶರೀರವು ಆ ಪಂಚಭೂತಗಳಲ್ಲಿ ಲೀನವಾಗ್ತದೆ. ಮೂರನೇ ಷಟ್ಕದಲ್ಲಿ ಇನ್ನೊಂದು ಮಹತ್ವದ ವಿಷಯವನ್ನು ಪರಮಾತ್ಮ ನೀಡಿರುವುದು ಸಾದ್ಗುಣ್ಯ, ಮಾರಲ್ ವ್ಯಾಲ್ಯೂಸ್ ಅಥವಾ ಎಥಿಕ್ಸ್ ಅಂತ ಹೇಳ್ತೇವೆ. ಸದ್ಗುಣಗಳು ತುಂಬಾ ಮಹತ್ವ. ಅದೇ ನಮ್ಮ ಭಾರತೀಯ ಮತ್ತು ಪಾಶ್ಚಾತ್ಯ ತತ್ವಜ್ಞಾನಕ್ಕಿರುವಂತಹ ಒಂದು ಭೇದ. ಭಾರತೀಯ ತತ್ವಜ್ಞಾನದಲ್ಲಿ ಸಾದ್ಗುಣ್ಯ ವ್ಯಾಲ್ಯೂಸ್ ಇಟ್ಸ್ ಎ ಮಸ್ಟ್, ರಾದರ್ ಇಟ್ಸ್ ಎ ಫೌಂಡೇಶನ್. ಸಾದ್ಗುಣ್ಯದ ಅಥವಾ ಸದ್ಗುಣಗಳ ಅಥವಾ ನೈತಿಕ ಮೌಲ್ಯಗಳ ಒಂದು ನೆಲಗಟ್ಟಿನ ಮೇಲೇನೆ ನಮ್ಮ ಆಧ್ಯಾತ್ಮಿಕ ಸೌಧ, ಕರ್ಮಯೋಗ, ಉಪಾಸನ ಯೋಗ ಮತ್ತು ಜ್ಞಾನ ಯೋಗದ ಏನು ಆಧ್ಯಾತ್ಮಿಕ ಸಾಧನೆಯ ಸೌಧ ಇದೆ ಅದರ ನೆಲಗಟ್ಟೇ ಸದ್ಗುಣ. ಆದರೆ ಪಾಶ್ಚಾತ್ಯ ಫಿಲಾಸಫರ್ಸ್ ಅವರು ಸದ್ಗುಣಗಳಿಗೆ, ವ್ಯಾಲ್ಯೂಸ್ಗೆ ಅಷ್ಟೊಂದು ಅವರು ಫಿಲಾಸಫಿ ಮತ್ತು ವ್ಯಾಲ್ಯೂಸ್ ಅನ್ನು ಅವರು ಬೇರ್ಪಡಿಸ್ತಾರೆ. ನಮ್ಮಲ್ಲಿ ಅದಕ್ಕೆ ಅವಿನಾಭಾವ ಇದೆ. ಧರ್ಮದ ಒಂದು ಭಾಗ ಅದು ವ್ಯಾಲ್ಯೂಸ್. ಅದಕ್ಕೆ ಉಪನಿಷತ್ತುಗಳು ಹೇಳ್ತವೆ. ತೈತರಿಯ ಉಪನಿಷತ್ತು ಹೇಳ್ತದೆ ಸತ್ಯಂ ವದ ಧರ್ಮಂ ಚರ. ಮುಂಡಕ ಉಪನಿಷತ್ತು ಹೇಳ್ತದೆ ಸತ್ಯಮೇವ ಯತೆ ನಾನೃತಂ. ಅದರಿಂದ ಉಪನಿಷತ್ತುಗಳು ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳಿಗೆ, ನೈತಿಕ ಮೌಲ್ಯಗಳು ವ್ಯಕ್ತಿಯ ವೈಯಕ್ತಿಕ ಜೀವನ ಇರಲಿ ಅಥವಾ ಸಮಷ್ಟಿ ವ್ಯಷ್ಟಿ ಜೀವನಕ್ಕೆ, ಅಂದ್ರೆ ವ್ಯಕ್ತಿಯ ಜೀವನಕ್ಕೆ, ಅವನ ಲೌಕಿಕ ಜೀವನ ಇರಬಹುದು, ಪಾರಮಾರ್ಥಿಕ ಜೀವನ ಇರಬಹುದು, ಅಥವಾ ಒಂದು ಸಮಷ್ಟಿ ಸಮಾಜದ ಅದರ ಒಂದು ಐಹಿಕ ಮತ್ತು ಪಾರಮಾರ್ಥಿಕ ಏಳಿಗೆಗಾಗಿ ಎರಡಕ್ಕೆ ಅತ್ಯಂತ ಮುಖ್ಯವಾಗಿರುವಂತಹ ಅಡಿಪಾಯ ನೆಲಗಟ್ಟು ಅಂದ್ರೆ ವ್ಯಾಲ್ಯೂಸ್, ಮೌಲ್ಯಗಳು. ಅದರಿಂದ ಬಹಳ ಮುಖ್ಯ. ಮೂರನೇ ಷಟ್ಕದಲ್ಲಿ 13ನೇ ಅಧ್ಯಾಯ, 16 ಮತ್ತು 17ನೇ ಅಧ್ಯಾಯಗಳಲ್ಲಿ ಪರಮಾತ್ಮ ಸದ್ಗುಣಗಳನ್ನು ವಿಸ್ತಾರವಾಗಿ ಹೇಳ್ತಾನೆ ಮತ್ತು ಅವುಗಳ ಮಹತ್ವವನ್ನು ತಿಳಿಸಿ ಹೇಳ್ತಾನೆ. 13ನೇ ಅಧ್ಯಾಯದಲ್ಲಿ ಜ್ಞಾನ ಅನ್ನುವಂತಹ ಒಂದು ಶಬ್ದದಿಂದ 20 ಮೌಲ್ಯಗಳ ಒಂದು ಸಮುಚ್ಚಯವನ್ನು ನೀಡ್ತಾನೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವ, ಅದಂಭಿತ್ವ, ಅಹಿಂಸೆ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ ಅನ್ನುವಂತಹ ಇನ್ನೂ ಮತ್ತೆ ಅಸಕ್ತಿರನ್ನ ವಿಶ್ವಂಗ ಪುತ್ರದಾಯಗಾರ ಇವೆಲ್ಲ ಅನೇಕ 5 ಶ್ಲೋಕಗಳಲ್ಲಿ 20 ವ್ಯಾಲ್ಯೂಸ್, ಮೌಲ್ಯಗಳನ್ನು ಹೇಳ್ತಾನೆ. ದೇ ಆರ್ ವೆರಿ ವೆರಿ ವ್ಯಾಲ್ಯೂಯಬಲ್. ವ್ಯಾಲ್ಯೂ ಆಫ್ ವ್ಯಾಲ್ಯೂಸ್. ಪೂಜ್ಯ ದಯಾನಂದ ಸರಸ್ವತಿ ಸ್ವಾಮೀಜಿಯವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ವ್ಯಾಲ್ಯೂ ಆಫ್ ವ್ಯಾಲ್ಯೂಸ್ ಅಂತ ಹೇಳಿ. ಈ ಒಂದು 20 ಮೌಲ್ಯಗಳ ಮೇಲೆ 13ನೇ ಅಧ್ಯಾಯ ಅತ್ಯಂತ ಪ್ರಮುಖವಾದಂತಹ 7ನೇ ಶ್ಲೋಕದಿಂದ 11ನೇ ಶ್ಲೋಕದ ತನಕ
ಇನ್ನು 16ನೇ ಅಧ್ಯಾಯದಲ್ಲಿ ಇದನ್ನೇ ಪರಮಾತ್ಮ ದೈವಿ ಸಂಪತ್ತು ಅನ್ನೋ ಒಂದು ಶಬ್ದದ ಮೂಲಕ ಪರಿಚಯಿಸ್ತಾನೆ. ಅಲ್ಲಿ ಸುಮಾರು 26 ಗುಣಗಳನ್ನು ಹೇಳ್ತಾನೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಭಯ, ಸತ್ವ ಸಂಶುದ್ಧಿ ಅಂದ್ರೆ ಇಲ್ಲಿ ಸತ್ವ ಅಂದ್ರೆ ಮನಸ್ಸಿನ ಪರಿಶುದ್ಧತೆ, ಜ್ಞಾನಯೋಗ ವ್ಯವಸ್ಥೆ, ಜ್ಞಾನಯೋಗ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ಇಟ್ಕೊಳ್ಳುವಂಥದ್ದು. ದಾನ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಯಜ್ಞ ಅವಾಗಲೇ ಹೇಳಿದ ಪಂಚಮಹಾ ಯಜ್ಞಗಳು, ಸ್ವಾಧ್ಯಾಯದಲ್ಲಿ ಮೋಕ್ಷಶಾಸ್ತ್ರ ಅಧ್ಯಯನ ಮತ್ತು ನಾಮ ಸಂಕೀರ್ತನ, ನಾಮ ಸ್ಮರಣೆ. ತಪ ಆರ್ಜವ, ತಪ ಅಂದ್ರೆ ಧರ್ಮ ಪರಿಪಾಲನೆಗಾಗಿ ಕಷ್ಟವನ್ನು ಸಹಿಸುವಂತ ಅಥವಾ ಪಾಪ ಕ್ಷಾಲನಕ್ಕಾಗಿ ನಾವು ಶರೀರ ದಂಡನೆ ಮಾಡ್ಕೊ, ಅದಕ್ಕೆ ನಾವು ತಪ ಅಂತ ಹೇಳಿ. ಆರ್ಜವಂ ಮನಸ್ಸು, ಮಾತು ಮತ್ತು ಕೃತಿಯ ಏಕರೂಪತೆ, ಏಕತಾನ, ಅದಕ್ಕೆ ನಾವು ಆರ್ಜವಂ ಅಂತ ಹೇಳ್ತೇವೆ. ಇವು ಹೀಗೆ ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ. 17ನೇ ಅಧ್ಯಾಯದಲ್ಲಿ ಸಾತ್ವಿಕ ಶ್ರದ್ಧೆ ಮತ್ತು ಸಾತ್ವಿಕ ಯಜ್ಞ ದಾನ ತಪಗಳ ಬಗ್ಗೆ ಪರಮಾತ್ಮ ಹೇಳ್ತಾನೆ. ಮತ್ತು ಸಾತ್ವಿಕ ತತ್ವಗಳನ್ನೇ ನಾವು ಬೆಳೆಸಿಕೊಳ್ಬೇಕು ಅನ್ನೋದರ ಬಗ್ಗೆ ಒತ್ತು ನೀಡ್ತಾನೆ. ಇನ್ನು ಚರಮಷಟ್ಕದ ಕೊನೆಯ ವಿಷಯ ಜ್ಞಾನ ಯೋಗ ಸಾಧನೆ, ಬಹಳ ಮುಖ್ಯ. 13ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಕೊನೆಯ ಶ್ಲೋಕ, ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಬಹಳ ಮುಖ್ಯವಾಗಿರುವಂತಹ ವಿಚಾರ ಜ್ಞಾನ ಯೋಗ ಸಾಧನೆ. ಜ್ಞಾನ ಯೋಗ ಅಂತರ್ಗತ ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಕ್ಷೇತ್ರಜ್ಞ, ಪುರುಷ ಪ್ರಕೃತಿ ಇವುಗಳ ಭೇದವನ್ನು ಯಾರು ತಿಳಿದುಕೊಳ್ಬೇಕು, ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಮತ್ತು ಪ್ರಕೃತಿ ಪುರುಷರ ಭೇದ, ಕ್ಷೇತ್ರಜ್ಞಗಳ ಭೇದವನ್ನು ಅರಿತುಕೊಳ್ಳಬೇಕು. ಮತ್ತು ಪ್ರಕೃತಿ ಮತ್ತು ಅದರ ಕಾರ್ಯರೂಪಿ ಜಗತ್ತು, ಪ್ರಕೃತಿಯ ಕಾರ್ಯ ಮತ್ತು ಕಾರಣ ಪ್ರಕೃತಿ ಮತ್ತು ಕಾರ್ಯರೂಪಿ ಜಗತ್ತನ್ನು ನಾವು ಮೀರಿ ಹೋಗಬೇಕು. ಜ್ಞಾನ ದೃಷ್ಟಿಯಿಂದ ಇದನ್ನು ಯಾರು ತತ್ವಶಃ ಅರಿತುಕೊಳ್ತಾರೋ ಅವರು ಪರಬ್ರಹ್ಮ ಪರಮಾತ್ಮನನ್ನು ತೇ ವಿದುರ್ಯಾಂತಿ ತೇ ಪರಂ, ತೇ ವಿದು ಯಾಂತಿ ತೇ ಪರಂ. ತಿಳಿದುಕೊಂಡವರು ತತ್ವಜ್ಞಾನಿಗಳು, ಜ್ಞಾನ ದೃಷ್ಟಿಯಿಂದ ಯಾರು ಪರಮಾತ್ಮ ತತ್ವವನ್ನು ತಿಳಿದುಕೊಂಡಿದ್ದಾರೋ ಅವರು ಪರಬ್ರಹ್ಮ ಪರಮಾತ್ಮನನ್ನು ಅಂತಾರೆ ಅಂತ ಹೇಳ್ತಾನೆ. ಅದರಿಂದ ಚಿಂತನೆ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ, ಸಂಸಾರ ಬಂಧನಕ್ಕೆ, ಜನ್ಮ ಮೃತ್ಯುವಿನ ಶೃಂಖಲೆಯಲ್ಲಿ, ವಿಷವರ್ತುಲದಲ್ಲಿ ಸಿಕ್ಕಿ ತೊಳಲಾಡಲಿಕ್ಕೆ ಏನು ಕಾರಣ ಇದೆ? ಅದಕ್ಕೆ ನಮ್ಮನ್ನು ಜೀವನವನ್ನು ಆವರಿಸಿರುವಂತಹ ಮಲ ವಿಕ್ಷೇಪ ಆವರಣ, ಈ 3 ದೋಷಗಳೇ ಕಾರಣ. ಮಲ ವಿಕ್ಷೇಪ ಮತ್ತು ಆವರಣ. ಆವಾಗ ನಾವು ಚಿಂತನೆ ಮಾಡಿದಾಗ ನಮ್ಮ ಸಾಧನೆಯನ್ನು ನಾವು ಸದ್ಗುಣಗಳ ಒಂದು ನೆಲಗಟ್ಟಿನ ಮೇಲೆ ಪ್ರಾರಂಭಿಸಬೇಕು. ಆ ಸದ್ಗುಣಗಳ ನೆಲಗಟ್ಟಿನ ಮೇಲೆ ಕರ್ಮಯೋಗ ಸಾಧನೆ. ಕರ್ಮಯೋಗ ಸಾಧನೆಯಿಂದ ಚಿತ್ತ ಮಲ ನಿವೃತ್ತಿ ಆಗ್ತದೆ. ಮಲ ನಿವೃತ್ತಿ ಮತ್ತು ಚಿತ್ತ ಶುದ್ಧಿ ಪ್ರಾಪ್ತಿಯಾಗ್ತದೆ. ಉಪಾಸನಾ ಯೋಗ ಸಾಧನೆಯಿಂದ ಚಿತ್ತ ವಿಕ್ಷಿಪ್ತತೆ ಇದೆ, ಚಿತ್ತ ವಿಕ್ಷೇಪ ಏನಿದೆ, ಮನಸ್ಸಿನ ವಿಕ್ಷೇಪ, ಹೊಯ್ದಾಟ, ತೊಳಲಾಟ ಅದು ಕಡಿಮೆ ಆಗ್ತದೆ. ಚಿತ್ತ ಏಕಾಗ್ರತೆ, ಚಿತ್ತ ನೈಶ್ಚಲ್ಯಂ ಪ್ರಾಪ್ತಿ ಆಗ್ತದೆ. ಮತ್ತು ಜ್ಞಾನಯೋಗ ಸಾಧನೆಯಲ್ಲಿ 3 ಭಾಗ ಇದೆ: ಶ್ರವಣ, ಮನನ ಮತ್ತು ನಿಧಿಧ್ಯಾಸನ. ಶ್ರವಣ ಅಂದ್ರೆ ಏನು? ಯಾವ ಸಾಧಕನು ಇಂತಿಷ್ಟು ಕರ್ಮಯೋಗ ಮತ್ತು ಉಪಾಸನ ಯೋಗ ಅಂತರ್ಗತ ಸಾಧನೆಯನ್ನು ಮಾಡಿ ಚಿತ್ತಶುದ್ಧಿ ಮತ್ತು ಚಿತ್ತ ಏಕಾಗ್ರತೆಯನ್ನು ಪಡೆದುಕೊಂಡಿದ್ದಾನೋ ಅವನು ಗುರುಗಳ ಬಳಿ ಸಾರಬೇಕು. ಎಂಥ ಗುರುಗಳು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನು ಬಳಿ ಸಾರಿ ಅವರಲ್ಲಿ ಅವನು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಶರಣಾಗತನಾಗಬೇಕು. ಅವರ ಸೇವೆ ಮಾಡಬೇಕು, ಅವರಿಗೆ ಪ್ರಶ್ನೆ ಕೇಳಬೇಕು. ಹೀಗೆ ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಅವನೇನ್ ಮಾಡಬೇಕು? ಬಹುಕಾಲದವರೆಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದ ವೇದಾಂತ ಶಾಸ್ತ್ರಗಳ ಅಭ್ಯಾಸ ಮಾಡಬೇಕು. ಅದು ಕೂಡ ಹೇಗೆ? ಸತತವಾಗಿ, ಯಾವಾಗಲೂ ಒಂದ್ಸಲ ಸತತವಾಗಿ, ನಿಯಮಿತವಾಗಿ ಮತ್ತು ಮುಂದಿನ ಹಂತದ ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಮತ್ತು ಯಾವಾಗ ಅವನು ಪರಿಪಕ್ವನಾಗ್ತಾನೆ ಆವಾಗ ಗುರುಗಳು ಅವನಿಗೆ ಮಹಾವಾಕ್ಯ ಉಪದೇಶ, ಹೇ ಸೌಮ್ಯ ತತ್ವಮಸಿ, ಮಹಾವಾಕ್ಯ ಉಪದೇಶ ನೀಡ್ತಾರೆ. ಯಾವಾಗ ಗುರುಗಳು ಮಹಾವಾಕ್ಯ ಉಪದೇಶ ನೀಡ್ತಾರೆ ಆ ಕ್ಷಣಕ್ಕೆ ಅವನಿಗೆ ಆತ್ಮಜ್ಞಾನ ಪ್ರಾಪ್ತವಾಗಿ ಅವನು ಮುಕ್ತನಾಗ್ತಾನೆ. ಇದು ಶ್ರವಣದಿಂದ ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಪ್ರಾಪ್ತಿ. ಆತ್ಮಜ್ಞಾನ ಪ್ರಾಪ್ತವಾದ ನಂತರ ಅವನು ಸಾಧನೆ ಮುಂದುವರಿಸ್ತಾನೆ, ವೇದಾಂತ ಶಾಸ್ತ್ರದ ಅಧ್ಯಯನ ಮುಂದುವರಿಸ್ತಾನೆ. ಅದರಲ್ಲಿ ತನಗೆ ಏನಾದ್ರು ಸಂಶಯ ಇದ್ರೆ ಸಂಶಯ ನಿವೃತ್ತಿ ಮಾಡಿಕೊಂಡು ನಿಸ್ಸಂಶಯ ಜ್ಞಾನ, ದೃಢ ಜ್ಞಾನವನ್ನು ಪಡೆಯುತ್ತಾನೆ. ಮತ್ತು 3ನೇ ಹಂತದಲ್ಲಿ ಅಂದ್ರೆ ನಿಧಿಧ್ಯಾಸನ ಹಂತದಲ್ಲಿ ಏನು ಜ್ಞಾನವನ್ನು ಬೌದ್ಧಿಕವಾಗಿ ಪಡೆದಿದ್ದಾನೋ ಅದನ್ನು ಎಮೋಷನಲ್ ಸ್ಟ್ರೆಂಥನಿಂಗ್,
ಅವನೇನ್ ಮಾಡ್ತಾನೆ ಅಂದ್ರೆ ಭಾವನಾತ್ಮಕ ಸ್ಥಿರತೆಯನ್ನಾಗಿ, ಅಂದ್ರೆ ಅವನು ಏನು ತನ್ನ ಜೀವನದಲ್ಲಿ ಏನೇನು ಕರ್ಮಗಳನ್ನು ಮಾಡಬೇಕು ಅವೆಲ್ಲ ಇಷ್ಟು ದಿನ ಅವನು ತಾನು ಅಂದ್ರೆ ದೇಹ ಅನ್ನುವಂತ ಅಭಿಮಾನದಿಂದ ಮಾಡ್ತಾ ಇದ್ದ. ಈಗ ತಾನು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಸೋಹಮಸ್ಮಿ ಅನ್ನುವಂತ ಆ ಭಾವದಿಂದ ಆ ಬ್ಯಾಕ್ ಗ್ರೌಂಡ್ ಇಂದ ಮಾಡ್ತಾನೆ. ಅದಕ್ಕಾಗಿ ಅವನು ಸತತವಾಗಿ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅನೇಕ ಜನ್ಮ ಕೋಟ್ಯಂತರ ಜನ್ಮಗಳಿಂದ ನಾನು ಅಂದ್ರೆ ಈ ಶರೀರ ಬಂದುವಂತ ಏನು ಶರೀರದಿಂದ ಅವಿನಾಭಾವ ಕಳಿಸ್ಕೊಳ್ಬೇಕಾದ್ರೆ ವಿಪರೀತ ಭಾವನಾ ಅಂತ ಹೇಳ್ತಾರೆ. ಈ ವಿಪರೀತ ಭಾವನೆ ಕಳಿಸ್ಕೊಳ್ಬೇಕು. ನಾನು ಅಂದ್ರೆ ಆತ್ಮ, ಅದನ್ನ ಬಿಟ್ಟು ಏನು ಬೇರೆ ತಿಳ್ಕೊಂಡಿದ್ದೇವೆ ಅದಕ್ಕೆ ವಿಪರೀತ ಭಾವನಾ ಅಂತ ಹೇಳಿ. ಈ ವಿಪರೀತ ಭಾವನೆ ನಿರ್ಮೂಲನೆ ಆಗ್ಬೇಕಾದ್ರೆ ಅದಕ್ಕೆ ನಿಧಿಧ್ಯಾಸನ. ನಿಧಿಧ್ಯಾಸನಕ್ಕಾಗಿ ಸತತವಾಗಿ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಗುರುಗಳಿಂದ ಶ್ರವಣ, ನಂದೇ ಆದಂತಹ ಮನನ, ಸತತ ಗ್ರಂಥಗಳ ಅಭ್ಯಾಸ, ಪಠಣ, ಪಾಠನ, ಚರ್ಚೆ, ಡಿಸ್ಕಷನ್ಸ್, ಆಮೇಲೆ ಪ್ರವಚನವನ್ನು ಮಾಡುವಂತಹದ್ದು. ಭಗವಂತ 18ನೇ ಅಧ್ಯಾಯದಲ್ಲಿ ಅದರ ಮಹತ್ವವನ್ನು ಹೇಳ್ತಾನೆ. ಹೇಗೆ ಶ್ರೇಷ್ಠವಾಗಿದೆ ಶ್ರೀಮದ್ ಭಗವದ್ಗೀತೆ ಅಭ್ಯಾಸ ಮಾಡುವುದು. ಕೇವಲ ಅಭ್ಯಾಸದಿಂದಲೇ ಸ್ವರ್ಗ ಪ್ರಾಪ್ತಿ, ಕೇವಲ ಶ್ರವಣದಿಂದಲೇ ಸ್ವರ್ಗ ಪ್ರಾಪ್ತಿ, ಅಭ್ಯಾಸದಿಂದಲೇ ಪರಮೇಶ್ವರ ಪ್ರಾಪ್ತಿ. ಮತ್ತೆ ಯಾವನು ಇದನ್ನ ಅಭ್ಯಾಸ ಮಾಡಿ ಇತರಿಗೆ ಹೇಳ್ತಾನೋ ಅವನಿಗಿಂತ ಪ್ರಿಯ ಬೇರೆ ಯಾರು ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅವನು ತನ್ನನ್ನು ನಿಸ್ಸಂಶಯವಾಗಿ ತನ್ನಲ್ಲಿ ಒಂದಾಗ್ತಾನೆ ಅಂತ ಹೇಳ್ತಾನೆ. ಹೀಗೆ ನಿಧಿಧ್ಯಾಸನವನ್ನು ಮಾಡ್ತಾ ಮಾಡ್ತಾ ಅಂದ್ರೆ ವೇದಾಂತ ಶಾಸ್ತ್ರವನ್ನೇ ವಿಚಾರ ಮಾಡ್ತಾ 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 ಅದ ಏನ್ ತಮ್ಗೆ ಗೊತ್ತಿದೆ ಅದನ್ನು ಯಜೆ ಅಪಣಾಸಿ ಠಾವೆ ಇತರಾಂಸಿ ಸಾಂಗ ಇತರರಿಗೆ ಹೇಳುತ್ತಾ ತನ್ನ ಜ್ಞಾನವನ್ನು ಹಂಚಿಕೊಳ್ತಾ ಮತ್ತು ವೇದಾಂತಿಕ್ ಮೆಡಿಟೇಷನ್, ವೇದಾಂತ ಧ್ಯಾನವನ್ನು ಸದಾಕಾಲ, ಅದಕ್ಕೆ ಸಮಾಧಿ ಅಂತ ಹೇಳ್ತೇವೆ, ಅದನ್ನು ಮಾಡ್ತಾ ಜ್ಞಾನೋತ್ತರ ಸಮಾಧಿ. ಜ್ಞಾನಕ್ಕಿಂತ ಮುಂಚಿನ ಸಮಾಧಿ ಅದು ಸಾಧನೆಯ ಭಾಗ ಆಯ್ತು. ಜ್ಞಾನೋತ್ತರ ಸಮಾಧಿ ಅದು ಜೀವನ್ಮುಕ್ತಿ ಸುಖ ಪ್ರಾಪ್ತಿಗಾಗಿ ಅಥವಾ ವಿಪರೀತ ಭಾವನಾ ನಿವೃತ್ತಿಗಾಗಿ ಜ್ಞಾನೋತ್ತರ ಅದೊಂದು ಕಾರ್ಯ ಆ ದೃಷ್ಟಿಯಿಂದ ಮಾಡುವಂತಹ ಮತ್ತು ತನ್ನನ್ನು ತಾನು ಲೋಕ ಸಂಗ್ರಹ ಕಾರ್ಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಒಂದು ಭಾವದಲ್ಲಿ ಇದ್ದುಕೊಂಡು ಮಾಡುವಂತ ಸಕಲ ಕಾರ್ಯವನ್ನು ಆ ಭಾವದಿಂದಲೇ ಮಾಡ್ತಾ ತನ್ನನ್ನು ತಾನು ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಲೋಕ ಸಂಗ್ರಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹದ್ದು. ಇದು ನಿಧಿಧ್ಯಾಸನ. ಮತ್ತು ಅದರಿಂದ ಅವನು ಬ್ರಾಹ್ಮಿ ಸ್ಥಿತಿ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ 2ನೇ ಅಧ್ಯಾಯದಲ್ಲಿ ಚಿತ್ತಪ್ರಜ್ಞನ ಲಕ್ಷಣ ಹೇಳ್ತಾ ಹೇಳ್ತಾ ಭಗವಂತ ಇಂಥ ಒಬ್ಬ ಜೀವನ್ಮುಕ್ತನ ಒಂದು ಲಕ್ಷಣವನ್ನು ಪರಮಾತ್ಮ ಹೇಳ್ತಾನೆ. ಮತ್ತು ಪರಾಂತ ಕಾಲದಲ್ಲಿ ಅವನು ವಿದೇಹ ಮುಕ್ತಿ, ಅವನು ಮತ್ತೆ ಮೋಕ್ಷ ಪ್ರಾಪ್ತಿ ಅನ್ನೋದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಆಚಾರ್ಯರು ತಮ್ಮ ಸಾಧನಾ ಪಂಚಕದನ್ನು ಹೇಳಿದಂಗೆ ಯಾವನು ಬಂಧನದಲ್ಲಿ ಇಲ್ವೋ ಅವನಿಗೆ ಮೋಕ್ಷ ಅಲ್ಲಿ. ಆದ್ರಿಂದ ಸಾಧನೆ ಮಾಡಿ ನಾನು ಬಂಧನದಲ್ಲಿ ಇಲ್ಲ, ನಾನು ಬಂಧನದಲ್ಲಿದ್ದೆ ಅನ್ನೋದು ಒಂದು ತಪ್ಪು ಗ್ರಹಿಕೆಯಿಂದ ಹೊರಗೆ ಬರೋದು. ಅಂದ್ರೆ ಸದ್ಯೋಮುಕ್ತ ಅಥವಾ ಶಾಶ್ವತ ಸಹಜಾವಸ್ಥೆ, ಶಾಶ್ವತ ಮುಕ್ತ ಸ್ಥಿತಿ, ಸದ್ಯೋಮುಕ್ತಿಯ ಒಂದು ಸ್ಥಿತಿಯಲ್ಲಿ ತಾನು ಇದ್ದವನು, ಸದಾಕಾಲ ನಾನು ಮುಕ್ತಿಸದಿದ್ದನು, ಆ ಸ್ಥಿತಿಯಲ್ಲೇ ಇದ್ದೇನೆ ಅನ್ನೋದು ಅರಿವನ್ನು ಪಡೆಯುತ್ತೆ. ಆದ್ರಿಂದ ಮೋಕ್ಷ ಪ್ರಾಪ್ತಿ, ಮುಕ್ತಿ ಅನ್ನೋದು ಒಂದು ಶಬ್ದವನ್ನೇ ಉಪಯೋಗಿಸಬೇಕು ಬೇಡ ಅನ್ನೋದು. ಯಾಕಂದ್ರೆ ಯಾವನು ಬಂಧನವೇ ಇಲ್ವೋ, ಎಲ್ಲಿ ಬಂಧನವೇ ಇಲ್ವೋ ಅಲ್ಲಿ ಮುಕ್ತಿಯ ಪ್ರಶ್ನೆಯಲ್ಲಿ ಬಂತು. ಬಂಧನ ಇದೆ, ಇದು ತಪ್ಪು ತಿಳುವಳಿಕೆ ಆಗಿದೆ. ಇದು ದೇಹ ನಾನು ಅನ್ನೋದು ಅದು ತಪ್ಪು ತಿಳುವಳಿಕೆ ಆಗಿದೆ. ಅಜ್ಞಾನ ಬಂಧನ, ನಾನು ಬಂಧನದಲ್ಲಿ ಇದ್ದೇನೆ ಇದು ಅಜ್ಞಾನ ಆದ್ರೆ, ನಾನು ಈ ಶರೀರ ಅನ್ನೋದು ಇದು ತಪ್ಪು ತಿಳುವಳಿಕೆ. ಯಾವಾಗ ಜ್ಞಾನ ಪ್ರಾಪ್ತಿ ಆಯ್ತು, ಅಜ್ಞಾನ ದೂರ ಹೋಯ್ತು, ಆವಾಗ ಆ ಒಂದು ನಾನು ಬ್ರಹ್ಮನೇ ಆಗಿದೆ. ತದ್ ಬ್ರಹ್ಮಾದ್ವಯಮಸ್ಮಿ ಮಯೇವ ಸಕಲಂಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮೈ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮಾದ್ವಯಮಸ್ಮಿ ಕೈವಲ್ಯ ಉಪನಿಷತ್. ಸೊ ಈ ಒಂದು ಸ್ಥಿತಿಯಲ್ಲಿ ಮುಂದುವರಿತಾನೆ. ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಸಾಧಕ ಜೀವನ್ಮುಕ್ತ ಮುಂದುವರಿತಾನೆ. ಮತ್ತು ಏನೊಂದು ಮಾರ್ಟಲ್ ರಿಮೇನ್ಸ್ ಏನಿದೆ ಅವೆಲ್ಲವೂ ಪಂಚಭೂತಗಳಲ್ಲಿ ಲೀನವಾಗ್ತವೆ. ಹೀಗೆ ಶ್ರೀಮದ್ ಭಗವದ್ಗೀತೆಯದು ಫುಲ್ ಗ್ಯಾಮೆಟ್. ಅಂದ್ರೆ ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಲೌಕಿಕ ಜೀವನ ಕೂಡ ಹೇಗೆ ಸಾಗಿಸ್ಬೇಕು, ಪಾರಮಾರ್ಥಿಕ ಜೀವನ ಹೇಗೆ ಸಾಗಿಸ್ಬೇಕು, ಮನುಷ್ಯ ಜನ್ಮದ ಉದ್ದೇಶ, ಆ ಮನುಷ್ಯ ಜನ್ಮದ ಉದ್ದೇಶಕ್ಕಾಗಿ ಪ್ರಯತ್ನ ಮತ್ತು ಅದರಲ್ಲಿ ಹೇಗೆ ಸಫಲನಾಗಬಹುದು, ಅದಕ್ಕಾಗಿ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಶ್ರೀಮದ್ ಭಗವದ್ಗೀತೆ ನಮ್ಗೆ ನೀಡ್ತದೆ. ಅದರಿಂದ ಇವತ್ತು ನಾವು ಸ್ವಲ್ಪದರಲ್ಲೇ ಒಂದು 45 minutes ಶ್ರೀಮದ್ ಭಗವದ್ಗೀತೆ ಓರಿಯೆಂಟೇಶನ್, ವಿ ಹ್ಯಾವ್ ಗಾಟ್ ಓರಿಯೆಂಟೆಡ್ ಟು ಶ್ರೀಮದ್ ಭಗವದ್ಗೀತಾ. ನಾವು ಪ್ರತಿಯೊಂದು ಅಧ್ಯಾಯವನ್ನು, ಪ್ರತಿಯೊಂದು ಆಸ್ಪೆಕ್ಟ್ಸ್ ಅನ್ನು ನಾವು ವಿಚಾರ ಮಾಡ್ತಾ ಹೋದಾಗೆ ಜ್ಞಾನವನ್ನು ಪಡೆಯೋಣ. ಮತ್ತು ಇವೆಲ್ಲವೂ ಕರ್ಮಯೋಗವಾಗಲಿ ಉಪಾಸನೆ ಯೋಗಲಿ ಇವೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಕರ್ಮಗಳಾಗಿವೆ, ಉಪಾಸನೆಗಳಾಗಿವೆ. ಮತ್ತು ಮುಂದೆ ನಾವು ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆಯನ್ನು ಪಡೆದು ಗುರು ಭಗವಂತನ ಅನುಗ್ರಹದಿಂದ ಯೋಗ್ಯ ಸಾಧನೆಗೆ ಯೋಗ್ಯ ಕಾಲ, ಯೋಗ್ಯ ದೇಶ ಮತ್ತು ಯೋಗ್ಯ ಮಾರ್ಗದರ್ಶನ ಪಡೆದು ಈ ಜನ್ಮದಲ್ಲೇ ನಾವು, ಯಾಕಂದ್ರೆ
ಮೋಕ್ಷ ಪ್ರಾಪ್ತಿ ನಮ್ಮ ಜನ್ಮಸಿದ್ಧ ಹಕ್ಕಿದೆ ಮತ್ತು ಅದನ್ನ ನಾವು ಇದೇ ಜನ್ಮದಲ್ಲಿ ಪಡೆಯಲಿಕ್ಕೆ ನಾವು ಕಂಕಣಬದ್ಧರಾಗಬೇಕು. ಈ ಒಂದು ಮತ್ತು ಅದಕ್ಕಾಗಿ ಭಗವಂತನ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಒಂದು ಸತ್ಸಂಗ ಮುಗಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಡಾಕ್ಟರ್ ಹೇಮಂತ್ ಕಾಮತ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈಗ ಒಂದೆರಡು ಪ್ರಶ್ನೆಗಳನ್ನು ತಗೋಬಹುದು ಅನ್ಸುತ್ತೆ. ಬೇರೆಯವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಪ್ರಶ್ನೆಯನ್ನು ಕೇಳಿರ್ತೀನಿ, ಅದಕ್ಕೆ ಉತ್ತರ ಹೇಳೋ ತನಕ ಬೇರೆ ಪ್ರಶ್ನೆಗಳು ಬರಲಿ. ಏನಂತಂದ್ರೆ, ಈಗ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿದ್ರೆ ಇದು ವೇದಾಂತಕ್ಕಷ್ಟೇ ಟೂಲ್ ಅಲ್ಲ, ಇಟ್ ಇಸ್ ಎ ಲರ್ನಿಂಗ್ ಟೂಲ್ ಫಾರ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ. ಈವನ್ ನಮ್ಮ ಏನ್ ಕರಿತೀವಿ ನಿತ್ಯ ಜೀವನದಲ್ಲೂ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು ಟು ಲರ್ನ್ ಎನಿಥಿಂಗ್. ಸರಿ ಇದೆ ತಾವ್ ಹೇಳಿದ್ದು. ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಸಾಧನೆ ವೈಶಿಷ್ಟ್ಯನೇ ಅದು. ಆಧ್ಯಾತ್ಮಿಕ ಸಾಧನೆಯಲ್ಲಿ, ಧರ್ಮದಲ್ಲಿ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಧ್ಯಾತ್ಮಿಕ ಉನ್ನತಿಗಾಗಿ ಏನೆಲ್ಲವನ್ನು ಹೇಳಲಾಗಿದೆಯೋ ಅದನ್ನೇ ನೀವು ಲೌಕಿಕ ಕೂಡ ಉಪಯೋಗಿಸ್ಕೊಳ್ಬಹುದು. ಪೂಜೆ ಇರ್ಬೋದು, ನಾಮಸ್ಮರಣೆ ಇರ್ಬೋದು, ನಾವು ಅದನ್ನ ನೀವು ಉಪಯೋಗಿಸ್ತಾ ಇದ್ದೇವೆ. ಈಗ ನಾನು ಫಾರ್ ಎಕ್ಸಾಂಪಲ್, ನಾನು ಟ್ರೀಟ್ಮೆಂಟ್ ಸಲುವಾಗಿ ಪೇಷಂಟ್ ಜಪ ಮಾಡ್ಲಿಕ್ಕೆ ಹೇಳ್ತಾನೆ, ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾನೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋ ಸಲುವಾಗಿ ಉಪಯೋಗ ಆಗ್ತದೆ. ಯೋಗಾಸನಗಳ ಬಗ್ಗೆ, ಅಷ್ಟಾಂಗ ನಮ್ಗೆ ತಮಗೆಲ್ಲ ಗೊತ್ತಿದೆ. ಆದ್ರಿಂದ ಯಾವುದು ಅಧ್ಯಾತ್ಮದಲ್ಲಿ ಇದೆಯೋ ಅದನ್ನು ಲೌಕಿಕವಾಗಿ ಉಪಯೋಗಿಸ್ಕೊಳ್ಬಹುದು. ಆದರೆ ಲೌಕಿಕ ಇದ್ರ ಒಂದು ಇಷ್ಟು ತಿಳ್ಕೊಳ್ಬೇಕು, ನಾವು ಲೌಕಿಕವನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು, ಅದರಲ್ಲಿ ಅಧ್ಯಾತ್ಮ ಯಾವತ್ತೂ ಬೇಡ ಅಂದಿಲ್ಲ. ಆದರೆ ಅದರೊಟ್ಟಿಗೆನೆ ನಮ್ಮ ಮುಖ್ಯ ಉದ್ದೇಶ ಏನು ಅನ್ನೋದು ತಿಳ್ಕೊಂಡು ನಮ್ಮ ಏನು ಸಮಯ ಇದೆ ಆ ಎಲ್ಲ ಸಮಯ, ಯಾಕಂದ್ರೆ ಲೌಕಿಕದಲ್ಲಿ ನಾವು ಎಷ್ಟು ಪಡೆದ್ರೂ ಕೂಡ ಅನಿತ್ಯಂ ಅಸುಖಂ ಲೋಕಂ. ಅದರಿಂದ ಈ ಪುನರ್ಜನ್ಮದಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಮ್ಮ ಪುರುಷಾರ್ಥ ಈಡೇರಿಕೆಯಾಗಿ ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳನ್ನು ಹೇಳಲಾಗಿದೆ. ಆದ್ರೂ ಕೂಡ ಸಾಧಕನ ದೃಷ್ಟಿಯಿಂದ ಮೋಕ್ಷ ಪುರುಷಾರ್ಥ ಒಂದೇ ಪುರುಷಾರ್ಥ. ಆದ್ರಿಂದ ಅದಕ್ಕಾಗಿ ನಾವು ಸಮಯವನ್ನು ನಮ್ದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತು ತಾವು ಹೇಳ್ದಂಗೆ ಶ್ರವಣ ಮನನ ನಿಧಿಧ್ಯಾಸನ ಇದು ಕಾಮನ್ ವರ್ಡ್ಸ್. ಆದ್ರೆ ನಾವು ಅಧ್ಯಾತ್ಮದಲ್ಲಿ ಜ್ಞಾನ ಯೋಗದಿಂದ ಹೇಳ್ತೇವೆ ಶ್ರವಣ, ಯಾತ್ರ ಶ್ರವಣ, ವೇದಾಂತ ಶಾಸ್ತ್ರಗಳ ಶ್ರವಣ, ಇದು ಬಹಳ ಮುಖ್ಯ. ಮೋಕ್ಷ ಶಾಸ್ತ್ರಗಳ ಶ್ರವಣ, ಸ್ವಾಧ್ಯಾಯ, ಮೋಕ್ಷ ಶಾಸ್ತ್ರಗಳ ಮನನ ಮತ್ತು ಏನು ಆತ್ಮಜ್ಞಾನವನ್ನು ಪಡೆದುಕೊಂಡಿದ್ದೇವೆ ಅದರ ನಿಧಿಧ್ಯಾಸ, ಇದು ಬಹಳ ಮುಖ್ಯ. ಅದರಿಂದ ತಾವು ಹೇಳ ಸರಿ ಇದೆ. ಈ ಶಬ್ದಗಳನ್ನು ನೀವು ಲೌಕಿಕದಲ್ಲಿ ಉಪಯೋಗಿಸ್ಬೋದು, ಅದು ಉಪಯೋಗಿಸ್ತಾರೆ ಕೂಡ. ಧ್ಯಾನ, ನಿಧಿಧ್ಯಾಸನ ಅಂದ್ರೇನು? ಸಾಮಾನ್ಯವಾಗಿ ಮಾಡುವಂತಹ ಧ್ಯಾನ. ಒಂದು ನಿಧಿಧ್ಯಾಸನ ವೇದಾಂತಿಕ್ ಮೆಡಿಟೇಷನ್. ಅಸಂಗೋಹಂ 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 ಪುನಃ ಪುನಃ. ನಾನು ಅಸಂಗನಿದ್ದೇನೆ, ನಾನು ನಿತ್ಯನಿದ್ದೇನೆ, ನಾನು ಸತ್ಯನಿದ್ದೇನೆ, ನಾನು ಸಚಿದಾನಂದ ಸ್ವರೂಪ ಅನ್ನೋ ಒಂದು ಜ್ಞಾನ ಏನು ಪಡ್ಕೊಂಡಿದ್ದೇನೆ, ಆ ಜ್ಞಾನ ಗಟ್ಟಿಯಾಗಬೇಕಾದ್ರೆ ಅದಕ್ಕೆ ನಾನು ನಿಧಿಧ್ಯಾಸ, ಅದಕ್ಕೆ ನಾವು ವೇದಾಂತಿಕ್ ಮೆಡಿಟೇಷನ್ ಅಂತ ಹೇಳ್ತೇವೆ. ಬೇರೆ ಇನ್ಯಾರ್ದಾದ್ರು ಪ್ರಶ್ನೆಗಳಿದ್ಯಾ? ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ನೀವು. ಇನ್ನೊಂದಂದ್ರೆ ಈ ಶ್ರವಣ ಮನನ್ ನಿಧಿಧ್ಯಾಸನಗಳು ಬೇರೆಲ್ಲ ನಾವು ವಿಚಾರದಲ್ಲಿ ವ್ಯವಹಾರದ ಲೌಕಿಕದಲ್ಲಿ ನಾವು ಸ್ವತಃ ಕೂಡ ಮಾಡಬಹುದು. ಆದರೆ ವೇದಾಂತ ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮಾರ್ಗದರ್ಶನದಲ್ಲಿಯೇ ಮಾಡುವಂಥ, ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಭೇದ. Dr. Hemant Kamath, see, lot of people tell, instead of asking many questions, find out what questions you have within. Inner, what are the questions from within? How to find out? ಪ್ರಶ್ನೆಗಳು ನಮ್ಮಲ್ಲಿ ಪ್ರಶ್ನೆಗಳು ಹೇಗಿದ್ದಾವಂತ ಹೇಗೆ ತಿಳ್ಕೊಳ್ಳೋದಂತ ತಾವ್ ಕೇಳ್ತಾ ಇದ್ದೀರಾ? ಯಾವಾಗ ನಮ್ಗೆ ಪ್ರಶ್ನೆಗಳು ಬರ್ತವೆ ವಿಚಾರ ಮಾಡಿ. ನಾವು ನಡಿಲಿಕ್ಕೆ ಹತ್ತಿದ್ರೆ
ಎಲ್ಲಿ ಎರಡು ಮಾರ್ಗಗಳು ಬಂದಾಗ ಯಾವ ಮಾರ್ಗದಿಂದ ಹೋಗ್ಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸರಿ ಇದೆ ಅಲ್ಲ? ಹೌದು. ಹಾಗೇನೆ ಅಧ್ಯಾತ್ಮದಲ್ಲಿ ನಾವು ಕರ್ಮಯೋಗ ಇರ್ಬೋದು, ಉಪಾಸನೆ ಇರ್ಬೋದು, ಜ್ಞಾನ ಇರ್ಬೋದು, ಅವನ್ ಕರ್ಮವನ್ನು ಪ್ರಾರಂಭಿಸಬೇಕು. ಯಾವಾಗ ಕರ್ಮವನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತೇವೆ ಅವಾಗ ಯಾವುದನ್ನು ಮಾಡಬೇಕು ಅಂತ ಪ್ರಶ್ನೆ, ಹೇಗೆ ಮಾಡಬೇಕು ಅಂತ ಪ್ರಶ್ನೆ, ಆವಾಗ ನಾವು ಮಾರ್ಗದರ್ಶನ ತೆಗೆದುಕೊಳ್ಬೇಕು. ಪ್ರಶ್ನೆಗಳು ಉದ್ಭವಿಸ್ತವೆ. ಅದಕ್ಕೆ ತದ್ವಿಧಿ ಪ್ರಣಿಪಾತಿನ ಪರಿಪ್ರಶ್ನೆಯನ್ನು ಸೇವೆ ಅಂತ ಹೇಳಿದ್ದಾನೆ ಪರಮಾತ್ಮ. ಯಾವಾಗ ನಾವು ಜಿಜ್ಞಾಸುತನದಿಂದ ಅದನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ ಪಡ್ತೇವೆ ಆವಾಗ ನಮ್ಮಲ್ಲಿ ನಿಜವಾಗಿ ಪ್ರಶ್ನೆಗಳು ಉದ್ಭವಿಸ್ತವೆ. ಅದಕ್ಕೆ ನಾವು ಏನಾದ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಯಾವನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಅವನಿಗೆ ಸಮಸ್ಯೆಗಳೇ ಇರೋದಿಲ್ಲ. ಯಾವ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನು ಎಡವಲಿ, ಬೀಳ್ಲಿ, ಆದ್ರೆ ಎದ್ದುಕೊಂಡು ಮತ್ತೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾರ್ದು ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರ್ಬೋದು. ಈಗ ಒಂದು ಅನೌನ್ಸ್ಮೆಂಟ್ ಇದೆ. ಏನಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯ್ತು. ಇದು 75ನೇ ವರ್ಷ ನಡೀತಾ ಇರೋದು. 73ನೇ ರಿಪಬ್ಲಿಕ್ ಡೇ ಕೂಡ 24ನೇ ತಾರೀಕು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಂದಿನ ವಾರ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ ಈ ವಿಷಯವನ್ನು ಕುರಿತು ಡಾಕ್ಟರ್ ರಂಗನಾಥ್ ಅವರು ಮಾತಾಡ್ತಾರೆ. ನಾವು ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮಗೆ ಧ್ವಜದ ಬಗ್ಗೆ ಎಲ್ಲ ಗೊತ್ತು ಅಂತ. ಆದ್ರೆ ಮುಂದಿನ ವಾರ ಖಂಡಿತ ಅಟೆಂಡ್ ಮಾಡಿ ಪ್ರತಿಯೊಬ್ಬರೂ ಕೂಡ. ಅವಾಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಕಮ್ಮಿ ನಾಲೆಡ್ಜ್ ಇದೆ ನಮ್ಮ ಧ್ವಜದ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಆ ದೃಷ್ಟಿಯಿಂದ ಬಹಳ ನಮ್ಮ ಹೆಮ್ಮೆ ಕೂಡ. 75 ವರ್ಷ ನಮ್ಗೆ ಸ್ವಾತಂತ್ರ್ಯ ಬಂದಿರುವಂತಹದ್ದು. ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಬಹಳ ದಿನದ ಆಸೆ ಇತ್ತು. ಈಗ ಮುಂದಿನ ವಾರ ಮಾಡ್ತಾ ಇದೀವಿ. 29ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ನಿಮ್ಗೆ ಲಿಂಕು ಮತ್ತೆ ಪ್ರತಿಯೊಂದು ನಿಮ್ಮ ವಾಟ್ಸಪ್ ಬರುತ್ತೆ. ಖಂಡಿತ ಪ್ರತಿಯೊಬ್ರು ಭಾಗವಹಿಸಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಂಗನಾಥ್ ಅವ್ರು ಮಾತಾಡ್ತಾರೆ. ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ ಈ ವಿಷಯವನ್ನು ಕುರಿತು ಅವ್ರು ಮಾತಾಡ್ತಾರೆ. ಧ್ವಜದ ಪರಿಕಲ್ಪನೆ ಹೇಗ್ ಬಂತು, ಧ್ವಜ ಅಂದ್ರೆ ಹೇಗಿರಬೇಕು, ಅಪ್ರೂವ್ಡ್ ಇದ್ರೆ ಅದು ಹೇಗಿರಬೇಕು, ಅದು ಯಾವ ಬಟ್ಟೆನಲ್ಲಿರ್ಬೇಕು, ಅದರ ಸೈಜ್ ಹೇಗಿರಬೇಕು, ಮತ್ತೆ ಧ್ವಜವನ್ನು ಹಾರಿಸ್ಬೇಕಾದ್ರೆ ನಾವು ಏನೇನು ನಿಯಮಗಳನ್ನು ಪಾಲಿಸ್ಬೇಕು, ಧ್ವಜವನ್ನು ತೆಗಿಬೇಕಾದ್ರೆ ಸಾಯಂಕಾಲ ಏನೇನು ನಿಯಮಗಳನ್ನು ಪಾಲಿಸ್ಬೇಕು, ಈ ವಿಷಯವನ್ನು ಎಲ್ಲವನ್ನೂ ಕುರಿತು ಮಾತಾಡ್ತಾರೆ ಅವರು. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅವ್ರ ಟಾಕು. ಮತ್ತೆ ನಮ್ಗೇನೆ ಒಂದ್ಸತ ಆಶ್ಚರ್ಯ ಅನ್ಸುತ್ತೆ. ಹೌದು, ನಾವು ಚಿಕ್ಕ ಹುಡುಗರಾಗಿಂದ ಧ್ವಜವನ್ನು ನೋಡ್ತಾ ಇದೀವಿ, ಆದ್ರೆ ನಮ್ಗೆ ಇಷ್ಟೊಂದು ಮಾಹಿತಿ ಇದೆಯಾ ಅದ್ರ ಬಗ್ಗೆ ಅಂತ ನಮ್ಗೆ ಅನ್ಸುತ್ತೆ. ಅವರು ಅದ್ರ ಬಗ್ಗೆ ಒಂದು ಪುಸ್ತಕ ಸಹ ಬರೆದಿದ್ದಾರೆ. ಅವರೇ ನಮ್ಮನ್ನ ಕುರಿತು ಮಾತಾಡ್ತಾರೆ. ಅದು ಬಹಳ ವಿಶೇಷ. ಖಂಡಿತ ಪ್ರತಿಯೊಬ್ರು ಭಾಗವಹಿಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೀನಿ. ಈಗ ತಾವೆಲ್ಲ ಅನುಮತಿ ಕೊಟ್ರೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ತಮ್ಮ ಡಾಕ್ಟರ್ ಹೇಮಂತ್ ಕಾಮತ್ ಅವ್ರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಯಾರ್ಯಾರು ಭಾಗವಹಿಸಿದಿರಿ. ನನಗೆ ಹೆದರಿಕೆ ಆಗಿತ್ತು, ತುಂಬಾ ಲಾಂಗ್ ಗ್ಯಾಪ್ ಬಿಟ್ಬಿಟ್ಟು ಬಂದಾಗ ಸ್ವಲ್ಪ ಸಭಿಕರ ಕೊರತೆ ಆಗೋದು ಸಹಜ ಅಂತ. ಬಟ್ ಆ ಕೊರತೆಯನ್ನು ನೀವು ಕಾಣಿಸ್ಲಿಲ್ಲ. ಇವತ್ತು ಸಾಕಷ್ಟು ಜನ ಬಂದು ನಮ್ಮನ್ನ ಆಶೀರ್ವದಿಸಿದಿರಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಹರಿ ಓಂ. ಹರಿ ಓಂ.